ಬಸವಾದಿ ಶರಣರ ವಚನಗಳಲ್ಲಿ ಲಿಂಗ ಮತ್ತು ಅಂಗದ ಸಂಬಂಧದ ಈ ಸಕಿಲೆಗಳ ಅನುಭವ ಸರಣಿಯಲ್ಲಿ ಪಾಲ್ಗೊಂಡಿರುವಂತ ಎಲ್ಲ ಶರಣ ತಂದೆ ತಾಯಿಗಳ ಪವಿತ್ರಾತ್ಮಕ್ಕೆ ಶರಣು ಶರಣಾರ್ಥಿಗಳು. ಈಗಾಗಲೇ ನಾವು 96 ಸಕಿಲೆಗಳನ್ನ ನೋಡಿದ್ದೇವೆ. ಒಟ್ಟಾರೆಯಾಗಿ ಸಕಿಲೆಗಳ ಒಳಗೆ ಬರ್ತಾ ಇರುವಂತಹ ತಾತ್ವಿಕ ಅಂಶಗಳನ್ನ ಒಂದೊಂದಾಗಿ ನಾವು ತಿಳಿತಾ ಹೋಗ್ಬಿಟ್ರೆ ಸಕಿಲೆಗಳ ಒಂದು ಸಂಪೂರ್ಣ ಅರ್ಥ ಆಗ್ತದೆ. ಬಹುಶಃ ಈ ಸಕಿಲೆಗಳು ಅನ್ನುವಂತ ಈ ಒಂದು ವಿಭಾಗದಲ್ಲಿ ಬಸವಾದಿ ಶರಣರ ಸಮಗ್ರ ವಚನ ತಾತ್ವಿಕ ಅಂಶಗಳು ಬೆಳಕಿಗೆ ಬಂದು ಅಂತ ಅನಿಸುತ್ತೆ. ಯಾಕಂತಂದ್ರೆ ನಾವು ಈ ತಾತ್ವಿಕ ಅಂಶಗಳನ್ನ ಒಳಗೊಂಡಿರುವಂತಹ ಶರಣರ ಕೃತಿಗಳು ಬಹುಶಃ ಲಿಂಗಾಯತ ಧರ್ಮ ಗ್ರಂಥ ಆಗ್ತದೇನೋ ಅಂತ ಅನಿಸ್ತದೆ. ಯಾಕಂತಂದ್ರೆ ಇವುಗಳ ಒಳಗಡೆ ನಾವು ಕೇವಲ ಸಾಮಾಜಿಕವಾದಂತಹ ಅಸಮಾನತೆ, ಲಿಂಗ ಭೇದ ಇಂತಹ ವಿಷಯಗಳನ್ನ ನಾವು ಇಲ್ಲಿ ಏನು ಕಾಣಲ್ಲ. ಕೇವಲ ತಾತ್ವಿಕ ಅಂಶಗಳನ್ನ ಅಂದ್ರೆ ಇತರ ಧಾರ್ಮಿಕ ಗ್ರಂಥಗಳು ಯಾವ ರೀತಿಯಾಗಿ ಈ ದೇವರ ವಿಚಾರ ಕುರಿತಾಗಿ ಅಂಗಕ್ಕೂ ಮತ್ತು ಆ ದೇವರ ಅಥವಾ ಆ ಹೊರಗಿರುವಂತ ಶಕ್ತಿಗೆ ಸಂಬಂಧ ಇದೆ ಅನ್ನುವಂಥ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ ಬೇರೆ ಬೇರೆ ಧಾರ್ಮಿಕ ಗ್ರಂಥಗಳಲ್ಲಿ ನಾವು ಕಾಣ್ತಾ ಬರ್ತೀವಿ. ಇಲ್ಲಿ ನಾವು ಈ ಶರಣರು ಕಟ್ಟಿಕೊಟ್ಟಿರುವಂತಹ ಈ ಒಂದು ಧರ್ಮದ ವಿಚಾರದಲ್ಲಿ ಎಷ್ಟೊಂದು ವೈಜ್ಞಾನಿಕವಾಗಿ ಅವರು ಇಂತಹ ವಿಷಯಗಳಿಗೆ ಸಮರ್ಪಕವಾದಂತಹ ಸಂಶೋಧನಾತ್ಮಕವಾದಂತಹ ವಿಚಾರಗಳನ್ನು ಕಟ್ಟಿಕೊಟ್ಟಿದ್ದಾರೆ ಅಂತಂದ್ರೆ ನಿಜವಾಗಿಯೂ ವಚನೇತರ ಸಾಹಿತ್ಯಕ್ಕೆ ಟೀಕು ಬರೆಯುವುದು ಬಹಳ ಅವಶ್ಯಕತೆ ಇದೆ ಅಂತ ಅನಿಸುತ್ತೆ ಈಗ. ಯಾಕಂದ್ರೆ ನಾವು ವಚನಗಳಿಗೆ ಟೀಕು ಬರೆದಿದ್ದಾರೆ 15ನೇ ಶತಮಾನದಿಂದ ಅಥವಾ ಅದಕ್ಕಿಂತ ಹಿಂದಿನ ಶತಮಾನದಿಂದ ಆ ವಚನಗಳು ಶರಣರ ವಚನಗಳಿಗೆ ಟೀಕು ಬರೆದಿದ್ದಾರೆ. ಒಂದೊಂದು ವಚನಗಳನ್ನ ಬಿಡಿ ಬಿಡಿಯಾಗಿ ಅರ್ಥೈಸ್ಕೊಳ್ಳೋಕ್ಕಿಂತ ಇಡಿಯಾಗಿ ಸಮಗ್ರವಾಗಿ ಈ ವಚನದ ಭಾವವನ್ನು ಹಿಡಿದಿಟ್ಟಿರುವಂತದ್ದು ಈ ವಚನೇತರ ಸಾಹಿತ್ಯ. ಕರುಣಾಸಿ ಆಗಿರ್ಬೋದು, ಸಕಿಲೆಗಳಾಗಿರ್ಬೋದು, ಪದಮಂತ್ರ ಗೋಪಿ ಆಗಿರ್ಬೋದು, ಇನ್ನು ಬೇರೆ ಬೇರೆ ರೀತಿಯಾದಂತಹ ಸೃಷ್ಟಿ ವಚನಗಳಾಗಿರ್ಬೋದು, ಅವುಗಳೊಳಗಡೆ ಶರಣರು ನಿಜವಾಗಿಯೂ ಏನನ್ನ ಸಂಶೋಧಿಸಿದ್ರು, ಅವರ ಸಂಶೋಧನದ ಒಂದು ಫಲ ಅದು ನಮಗೆ ಇಷ್ಟಲಿಂಗ ಅನ್ನುವಂಥದ್ದು. ಆ ಒಂದು ಇಷ್ಟಲಿಂಗದ ಮೂಲಕ ತಾವು ಕಂಡುಕೊಂಡಿರುವಂತಹ ವಿಚಾರಗಳನ್ನ ನಮಗೆ ಹಂಚಿದ್ದಾರೆ. ಹಾಗಾಗಿ ನಮಗೆ ಇವತ್ತು ಆ ಇಷ್ಟಲಿಂಗವನ್ನ ಶರಣರು ಯಾವ ರೀತಿ ಪೂಜಿಸಿ ಅನುಭವವನ್ನು ಅನುಭವಿಸಿದರೋ, ಆ ಪೂಜಿಸುವಂತಹ ಇಷ್ಟಲಿಂಗದ ಮೂಲಕ ಈ ಪಿಂಡಾಂಡ ಮತ್ತು ಬ್ರಹ್ಮಾಂಡವನ್ನ ಅರಿತುಕೊಳ್ಳುವಂತಹ ವಿಧಾನವನ್ನ ನಾವು ಕಳೆದುಕೊಂಡಿದ್ದೇವೆ. ಇವತ್ತು ನಮ್ಮ ಎದುರುಗಡೆಗೆ ಬೇರೆ ಬೇರೆ ರೀತಿಯಾದಂತಹ ವಿಭಿನ್ನ ರೀತಿಯಲ್ಲಿ ಇಷ್ಟಲಿಂಗವನ್ನ ಪೂಜಿಸುವಂತಹ ವಿಧಾನಗಳನ್ನ ಅನೇಕ ಜನರು ತಮ್ಮದೇ ಆದಂತಹ ದಾಟಿಯೊಳಗೆ ಹೇಳ್ತಾ ಇದ್ದಾರೆ. ಹಾಗಾಗಿ ಅವರು ಯಾರೂ ಸಹ ಈ ವಚನ ಶಾಸ್ತ್ರದೊಳಗೆ ಇರುವಂತಹ, ಅಂದ್ರೆ ನಾನು ಯಾಕೆ ಶಾಸ್ತ್ರ ಅಂತ ಕರಿತೀನಿ ಅಂತಂದ್ರೆ ಧಾರ್ಮಿಕ ವಿಚಾರಗಳನ್ನು ಹೊಂದಿರುವಂತಹ ಅಂಶಗಳನ್ನು ಹೊಂದಿರುವಂತದ್ದು ವಚನೇತರವಾಗಿರುವಂತಹ ಕೃತಿಗಳು. ಅದರೊಳಗಡೆ ಅವರು ಕಂಡುಕೊಂಡಿರುವಂತಹ ಸತ್ಯವನ್ನ ಇವತ್ತು ಜನಸಾಮಾನ್ಯರು ಕಂಡುಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಕಾರಣ ಏನು ಅನ್ನೋದ್ರ ಬಗ್ಗೆ ನಾವು ಗಂಭೀರ ಚಿಂತನೆ ಮಾಡಬೇಕು. ಯಾಕಂತಂದ್ರೆ ಅವತ್ತು ಕಸಗೂಡಿಸುವಂತ ಸತ್ಯಕ್ಕಿಂದ ಹಿಡಿದು ಅತ್ಯಂತ ಅನಕ್ಷರಸ್ಥರು ಸಹ ಇಷ್ಟಲಿಂಗದ ಮೂಲಕ ತಾವು ಕಂಡುಕೊಂಡಿರುವಂತಹ ಆನುಭಾವಿಕ ನೆಲೆಯ ವಿಚಾರಗಳನ್ನ ಆ ವಚನದೊಳಗೆ ಸೆರೆ ಹಿಡಿದಿದ್ದು ನೋಡಿದ್ರೆ ಈ ಅನುಭವವನ್ನು ಪಡೆಯೋದಕ್ಕೆ ಯಾವುದೇ ರೀತಿಯಾದಂತಹ ವಿದ್ಯೆಯ ಅವಶ್ಯಕತೆ ಇಲ್ಲ. ನಮ್ಮ ಒಂದು ಮಾನಸಿಕ ಸ್ಥಿತಿಯನ್ನ ಸ್ವಚ್ಛಗೊಳಿಸ್ಕೊಂಡ್ಬಿಟ್ರೆ ಆ ಇಷ್ಟಲಿಂಗದ ಮೂಲಕ ಎಲ್ಲವನ್ನು ಅರಿತುಕೊಳ್ಬಹುದು ಅನ್ನುವಂಥ ವಿಚಾರವನ್ನು ಅವರು ಪ್ರಾಯೋಗಿಕವಾಗಿ ಸುಮಾರು 900 ವರ್ಷಗಳ ಹಿಂದೆ ಕಲ್ಯಾಣದಲ್ಲಿ ಮಾಡಿ ಮಾಡಿದ್ರು ಅನ್ನೋದಕ್ಕ ಕುರುಹು ಆಗಿನೇ ಇವತ್ತು ನಮಗೆ ವಚನೇತರ ಸಾಹಿತ್ಯ ಮತ್ತು ವಚನಗಳು ಸಿಕ್ಕಿದವು. ಅವರು ಕಂಡುಕೊಂಡಿರುವಂತಹ ಒಂದೊಂದು ಅಂಶಗಳನ್ನ ತಾತ್ವಿಕ
ಪದಗಳನ್ನ ನಾವು ಇವತ್ತು ಗಮನಿಸ್ತಾ ಹೋಗೋಣ. ಯಾಕಂದ್ರೆ ಸಖಿಲಗಳು ಅಂತಂದ್ರೆ ತಾತ್ವಿಕ ಪದಗಳ ಸಂಯೋಜನೆ. ಆ ತಾತ್ವಿಕ ಪದಗಳು ಅಂಗಕ್ಕೆ ಮತ್ತು ಲಿಂಗಕ್ಕೆ ಯಾವ ರೀತಿಯಾಗಿ ಸಂಬಂಧ ಹೊಂದಿದವು ಅನ್ನೋದನ್ನ ಸುದೀರ್ಘವಾಗಿ ಹೇಳ್ತಾ ಹೋಗ್ತಾರೆ ಎಲ್ಲಾ ಸಖಿಲೊಳಗೂ ಎಲ್ಲಾ ವಚನಕಾರರು. ಆ ಕಾರಣಕ್ಕಾಗಿ ಒಟ್ಟಾರೆಯಾಗಿ ಸಖಿಲದಲ್ಲಿ ಬರುವಂತ ಒಟ್ಟು ತಾತ್ವಿಕ ಪದಗಳು ಎಷ್ಟಿದಾವು ಅವಷ್ಟು ಪದಗಳನ್ನು ನಾವು ಒಂದೊಂದಾಗಿ ಅರ್ಥೈಸ್ಕೊಳ್ಳೋಣ ಅಂತ ತಿಳ್ಕೊಂಡು ಇವತ್ತಿನಿಂದ ಸುಮಾರು ಇನ್ನೊಂದು ವಾರ ನಮ್ಗೆ ಸಿಗುತ್ತೆ. ಇವತ್ತಿನಿಂದ ಪ್ರತಿ ತಾತ್ವಿಕ ಪದಗಳನ್ನ ಅರ್ಥೈಸ್ಕೊಂಡ್ಬಿಟ್ರೆ ಸಖಿಲಗಳನ್ನ ಗೊತ್ತಾಗುತ್ತೆ. ಈ ಇಡೀ ಒಂದು ಬಿಲ್ಡಿಂಗ್ ಅನ್ನ ಅರ್ಥ ಮಾಡ್ಕೊಳ್ಳೋದು ಅಂತಂದ್ರೆ ಆ ಬಿಲ್ಡಿಂಗ್ ಕಟ್ಟೋದಕ್ಕೆ ಬಳಸಿರುವಂತ ಇಟ್ಟಿಗೆಗಳನ್ನ ಅರ್ಥ ಮಾಡ್ಕೊಳ್ಳೋದು ಅಂತ ನಾನು ಭಾವಿಸಿ ಇಲ್ಲಿರುವಂತ ತಾತ್ವಿಕ ಅಂಶಗಳು ಯಾವುವು, ತಾತ್ವಿಕ ಪದಗಳು ಯಾವುವು ಕುರಿತಾಗಿ ನಾವೀಗ ನೋಡ್ತಾ ಹೋಗೋಣ. ಇಲ್ಲಿ ಪ್ರಮುಖವಾಗಿ ಇರುವಂತದ್ದು ಸೃಷ್ಟಿಯ ಉಗಮಕ್ಕೆ ಕಾರಣವಾಗಿರುವಂತಹ ನಿಷ್ಕಲ ಲಿಂಗ, ಆಮೇಲೆ ನಿಶೂನ್ಯಲಿಂಗ, ಶೂನ್ಯಲಿಂಗ, ಆನಂತರ ಮಹಾಲಿಂಗ, ಮಹಾಲಿಂಗದಿಂದ ಅಂಗ ಮತ್ತು ಲಿಂಗದ ಸೃಷ್ಟಿ ಅಂತ ಇಷ್ಟಂತೂ ನಾವು ನೋಡಿದ್ದೀವಿ. ಮಹಾಲಿಂಗದಿಂದ ಪಂಚಮಹಾಭೂತಗಳು ಉಗಮ ಆದವು. ಆ ಪಂಚಮಹಾಭೂತಗಳಿಂದ ಸೃಷ್ಟಿಯ ರಚನೆ ಆಯಿತು. ನಾವು ಗಮನಿಸ್ಬೇಕು ಇದು ಎಷ್ಟರ ಮಟ್ಟಿಗೆ ಸತ್ಯ ಅಂತ ಹೇಳಿ ನಮಗೆ. ಯಾಕಂದ್ರೆ ಈ ಸೃಷ್ಟಿ ಅನ್ನುವಂಥದ್ದು ಎಷ್ಟು ವಾಸ್ಟ್ ಇದೆ ಅಂತಂದ್ರೆ ಈ ಜಗತ್ತಿನೊಳಗಡೆ, ಈ ಬ್ರಹ್ಮಾಂಡದೊಳಗಡೆ ಅಸಂಖ್ಯಾತ ಗ್ರಹ ನಕ್ಷತ್ರಗಳು ಇದಾವೆ. ಅಸಂಖ್ಯಾತ ಗ್ರಹ ನಕ್ಷತ್ರಗಳೊಳಗಡೆ ನಮ್ಮ ಸೂರ್ಯನ ಒಂದು ನಕ್ಷತ್ರ, ಆ ಸೂರ್ಯನ ಸುತ್ತಾ ಇರುವಂತ 9 ಗ್ರಹಗಳೊಳಗಡೆ ಭೂಮಿ ಅನ್ನುವಂಥದ್ದು ಒಂದು ಗ್ರಹ. ಈ ಒಂದು ಗ್ರಹಕ್ಕೆ ಸುಮಾರು 13.5 ಬಿಲಿಯನ್ ವರ್ಷಗಳಿಂದ ಉಗಮ ಆಗಿರುವಂತಹ ಈ ಗ್ರಹದ ಮೇಲೆ 5,000 ವರ್ಷಗಳ ಈಚೆಗೆ ಇಲ್ಲಿ ಜೀವಿಗಳ ಒಂದು ಉಗಮ ಆಗಿದೆ. ಈ ಜೀವಿಗಳೊಳಗಡೆ ಅನೇಕ ಜೀವಿಗಳು 280 ಕೋಟಿ ಎಷ್ಟು ಕೋಟ್ಯಾನುಕೋಟಿ ಜೀವಿಗಳು, ಪರ್ಟಿಕ್ಯುಲರ್ ಆಗಿ ಇಷ್ಟೇ ಅಂತ ಹೇಳಿ ಹೇಳಕ್ ಆಗೋದಿಲ್ಲ. ಅವು ಅಂಡಜ, ಪಿಂಡಜ, ಸ್ವೇದಜ, ಉದ್ವಿಜ ಅಂತ ಹೇಳಿ ಬೇರೆ ಬೇರೆ ಭಾಗಗಳನ್ನು ಮಾಡ್ಕೊಂಡು ಅಷ್ಟು ಜೀವಿಗಳೊಳಗ ಮನುಷ್ಯನ ಮಾತ್ರ ಈ ಚಿಂತನೆ ಮಾಡುವಂತ ಒಂದು ಸಾಮರ್ಥ್ಯ ಇದೆ. ಈ ಚಿಂತನೆಯ ಸಾಮರ್ಥ್ಯದ ಆಧಾರದ ಮೇಲೆ ನಾವು ಹೇಗೆ ಹುಟ್ಟಿದೀವಿ, ನಮ್ಮ ಒಂದು ಇರುವಿಕೆ ಯಾವ ಕಾರಣಕ್ಕಾಗಿದೆ, ನಾವು ಏನ್ ಮಾಡ್ಬೇಕಿಲ್ಲಿ, ಇಂಥ ಅನೇಕ ಪ್ರಶ್ನೆಗಳನ್ನ ಎತ್ತಿ ಆ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಕ್ ಹೋದಾಗ ಸಿಕ್ಕಿರುವಂತ ಅರಿವೇ, ಜ್ಞಾನವೇ ಅದು ಆಧ್ಯಾತ್ಮ ಅಂತ ಹೇಳ್ತೀವಿ ನಾವು. ಈ ಆತ್ಮಜ್ಞಾನದ ಅರಿವು ಅದು ಅದಿ ಪ್ಲಸ್ ಆತ್ಮ ಅನ್ನುವಂತ 2 ಪದಗಳನ್ನು ಸೇರಿಸಿ ಅಧ್ಯಾತ್ಮ ಅಂತಾಗಿದೆ. ಕೇವಲ ದೈಹಿಕವಾಗಿ ವಿಚಾರಿಸದೆ ದೇಹಕ್ಕೆ ಚೇತನವನ್ನು ನೀಡುವಂತ ಆತ್ಮನ ಬಗ್ಗೆನೂ ಸಹ ಚಿಂತನೆ ಮಾಡಬೇಕು ಅಂತ ಅಂದ್ಕೊಂಡು ಆಧ್ಯಾತ್ಮ ಹುಟ್ಟಿರುವಂಥದ್ದು. ಹೀಗೆ ನಮ್ಮ ದೇಹವನ್ನ ಆಧಾರವಾಗಿಟ್ಕೊಂಡು ದೇಹದ ಆಚೆ ಇರುವಂತಹ ಭೌತಿಕ ವಸ್ತುಗಳನ್ನ ನೋಡ್ತಾ ನಮಗೂ ಮತ್ತು ಅವುಗಳಿಗೆ ಏನಾದ್ರೂ ಸಂಬಂಧ ಇದೆಯಾ ಅಂತ ಹೇಳಿ ವಿಚಾರ ಮಾಡಿದಾಗ ಆ ವಿಚಾರ ಸರಣಿ ಮುಂದುವರಿದು ಈ ಬ್ರಹ್ಮಾಂಡದ ನಿಗೂಢತೆಯನ್ನ ಭೇದಿಸ್ತಾ ಹೋದಾಗೆ 2 ಕ್ರಮವನ್ನ ಅನುಸರಿಸಿದ್ವಿ. ಒಂದು ಸಾಧನ ಸಲಕರಣೆಗಳ ಮೂಲಕ ಬ್ರಹ್ಮಾಂಡವನ್ನು ಅರ್ಥಕೊಳ್ಳುವಂಥದ್ದು, ಇನ್ನೊಂದು ಸಾಧನೆಯ ಮೂಲಕ ಬ್ರಹ್ಮಾಂಡವನ್ನು ಅರ್ಥಕೊಳ್ಳುವಂಥದ್ದು. ಸಾಧನಗಳ ಮೂಲಕ ಅರ್ಥಕೊಳ್ಳಕ್ ಹೋಗಿರುವಂಥದ್ದು ವಿಜ್ಞಾನ ಆದ್ರೆ, ಸಾಧನೆ ಅಂದ್ರೆ ಚಿಂತನೆ, ತಾತ್ವಿಕ ವಿಚಾರಗಳನ್ನ ಸ್ವ ಅನುಭವದ ಮೂಲಕ ಕಂಡುಕೊಂಡಿರುವಂಥದ್ದು ಆಧ್ಯಾತ್ಮ ಅಂತ ಆಯ್ತು. ಇವೆರಡೂ ಸಹ ನಡೆಯುವಂತ ದಾರಿ ಭಿನ್ನವಾಗಿದ್ರು ಗುರಿ ಮಾತ್ರ ಒಂದೇ ಆಗಿದೆ. ಆ ಕಾರಣಕ್ಕಾಗಿ ಇವತ್ತು ನಮ್ಮ ವಿಜ್ಞಾನ ಮತ್ತು ಆಧ್ಯಾತ್ಮ ಎರಡೂ ಸಮ್ಮಿಳಿತವಾಗಿ ಒಂದೇ ಹಾದಿಯಲ್ಲಿ ಕ್ರಮಿಸ್ತಾ ಇರೋದ್ರಿಂದ ನಾವು ಇಲ್ಲಿ ಅಂಗದ ಬಗ್ಗೆ ಯಾವ ರೀತಿಯಾದಂತಹ ಆಧ್ಯಾತ್ಮಿಕ ವಿಚಾರಗಳನ್ನು ಹೇಳ್ತೀವಿ, ಅದೇ ವಿಚಾರಗಳನ್ನ ವಿಜ್ಞಾನದ ಹಿನ್ನೆಲೆಯಿಂದಲೂ ಅರ್ಥ ಮಾಡ್ಕೋತೀವಿ. ಆ ಕಾರಣಕ್ಕಾಗಿ ಇಷ್ಟೆಲ್ಲ ಪೀಠಿಕೆ ಹಾಕುವ ಉದ್ದೇಶ ಏನು ಅಂದ್ರೆ, ಇಷ್ಟು ತಾತ್ವಿಕ ಪದಗಳೇನು ಬರ್ತಾವಲ್ಲ ಅವೆಲ್ಲ ಪದಗಳು ಆಧ್ಯಾತ್ಮಿಕ
ಅಂಶಗಳು ಜೊತೆಗೆ ವೈಜ್ಞಾನಿಕ ಸತ್ಯತೆಗಳು ಇವೆರಡನ್ನು ಸಮೀಕರಿಸಿ ನಾವಿಲ್ಲಿ ನೋಡ್ಬೇಕ. ಅಂದಾಗ ಮಾತ್ರ ನಮ್ಮ ಶರಣರ ನೈಜ ಪದಗಳಿಗೆ ನೀಡಿರುವಂತ ಅರ್ಥ ನಮಗೆ ಆಗ್ತದೆ. ಹೀಗಾಗಿ ನಾವು ಈಗಾಗಲೇ ನೋಡಿರುವ ಹಾಗೆ ಪಂಚಮಹಾಭೂತಗಳು ಉಗಮ ಆದವು ಅಂತ ಹೇಳ್ತೀವಿ. ಮೊದಲಿಗೆ ಆಕಾಶ. ನಾವು ಯಾವಾಗಲೂ ಇಲ್ಲಿ ಎರಡು ಕ್ರಮವನ್ನು ಅನುಸರಿಸ್ತೀವಿ, ಒಂದು ಪ್ರವೃತ್ತಿ, ಒಂದು ನಿವೃತ್ತಿ ಅಂತೇಳಿ. ಪ್ರವೃತ್ತಿ ಅಂತಂದಾಗ ಈ ವಿಕಾಸ ಆಗಿ ಇರುವಂತಹದ್ದಕ್ಕ ಯಾವ್ಯಾವ್ದು ಹಂತದಿಂದ ಯಾವ್ಯಾವ್ದಕ್ಕೆ ಬಂತು ಅಂತ. ನಿವೃತ್ತಿ ಅಂದ್ರೆ ಇದ್ರದ್ದು ರಿವರ್ಸ್ ಪ್ರೊಸೆಸ್ ಹೋಗೋದು. ಈ ನಿವೃತ್ತಿ ಮಾರ್ಗದಿಂದ ಹೇಳ್ಬೇಕಂದ್ರೆ ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ ಅಂತ ಹೇಳ್ತೀವಿ. ಹಾಗೇನೆ ನಿವೃತ್ತಿ ಮಾರ್ಗದಿಂದ ಬಂದಾಗ ಆಕಾಶ, ವಾಯು, ತೇಜ, ಅಪ್ಪು, ಪೃಥ್ವಿ ಅಂತ ಹೇಳ್ತೀವಿ. ಅಂದ್ರೆ ಮೊಟ್ಟ ಮೊದಲು ಉಟ್ಕೊಂಡಿರುವಂತದ್ದು ಆಕಾಶ. ಆಕಾಶದ ಅಡಿ ಒಳಗಡೆ ವಾಯು, ವಾಯುವುದ ಅಡಿ ಒಳಗಡೆ ತೇಜ, ತೇಜದ ಅಡಿ ಒಳಗಡೆ ಅಪ್ಪು, ಅಪ್ಪುವಿನ ಒಳಗಡೆ ಪೃಥ್ವಿ, ಪೃಥ್ವಿಯಿಂದ ಸಕಲ ಜೀವರಾಶಿಗಳು. ಇದು ಪ್ರವೃತ್ತಿ ಮಾರ್ಗ. ಈಗ ನೋಡ್ತಾ ಹೋಗೋಣ. ಇಂಥ ಒಂದು ಪ್ರವೃತ್ತಿ ಮಾರ್ಗದಾಗ ಬಂದಾಗ ಪೃಥ್ವಿ ತತ್ವ ಏನ್ ಮೊದಲಿತ್ತಲ್ಲ, ಪೃಥ್ವಿ ತತ್ವದಿಂದ ಏನೇನು ಉಗಮ ಆಯ್ತು. ಇಲ್ಲಿ ನಾವು ನೋಡ್ತಾ ಇರುವಂತದ್ದು ಈ ಅಂಗ ರಚನೆ ಹೇಗಾಯ್ತು ಅನ್ನೋದಕ್ಕೆ ಶರಣರು ಕೊಟ್ಟಿರುವಂತಹ ವಚನಗಳು ಮತ್ತು ಈ ಸಕಿಲೆಗಳಲ್ಲಿ ಇರುವಂತಹ ತಾತ್ವಿಕ ಪದಗಳನ್ನ ಇಲ್ಲಿ ನಾವು ಒಂದೊಂದು ನೋಡ್ತಾ ಹೋಗೋಣ. ಬಹುಶಃ ನಾನು ಇವತ್ತು ಮಾಡಿರುವಂತಹ ಈ ಸ್ಲೈಡ್ಗಳನ್ನ ಗಮನಿಸ್ತಾ ಹೋದ್ರೆ ಈ ಸ್ಲೈಡ್ಗಳು ಶರಣರ ತಾತ್ವಿಕ ವಿಚಾರಗಳನ್ನ ಯಾರೇ ಯಾವುದೇ ಕುರಿತಾಗಿ ಮಾತಾಡ್ಬೇಕಾದ್ರೂ ಈ ಚಾರ್ಟು ಅಷ್ಟು ಪ್ರಮುಖ ಅಂತ ಅನಿಸ್ತದೆ. ನೀವು ಕರ್ಣಾಸಿಗೆ ನೋಡಕ್ ಹೋದ್ರು ಈ ಚಾರ್ಟ್ ಬೇಕು, ಪದಮಂತ್ರ ಗೌಪ್ಯ ನೋಡಕ್ ಹೋದ್ರು ಈ ಚಾರ್ಟ್ ಬೇಕು, ಸಕಿಲೆಗಳು ಓದ್ಬೇಕಾದ್ರೂ ಈ ಚಾರ್ಟ್ ಬೇಕು, ವಚನಗಳು ಓದ್ಬೇಕಾದ್ರೂ ಈ ಚಾರ್ಟ್. ಅಂದ್ರೆ ಇಲ್ಲಿ ನಾನು ತಯಾರು ಮಾಡಿರುವಂತ ಈ ಚಾರ್ಟ್ಗಳು ಇಡೀ ಸಮಗ್ರವಾಗಿ ಶರಣರ ತಾತ್ವಿಕ ವಿಚಾರಗಳು ಎಲ್ಲವನ್ನೂ ಒಳಗೊಂಡಿರುವಂತ ಒಂದು ಚಿತ್ರಪಟವನ್ನ ನಾನು ತಯಾರು ಮಾಡಿದ್ದೇನೆ. ಇದಕ್ಕೆ ಸಹಾಯ ನಾನು ಪಡೆದಿರುವಂತದ್ದು ಇಲ್ಲಿರುವಂತ ಅಂಶಗಳನ್ನು ನಾನು ಆಯ್ಕೆ ಮಾಡ್ಕೊಂಡಿರುತ್ತು ಫಗು ಹಳಕಟ್ಟಿಯವರ ವಚನಶಾಸ್ತ್ರ ಸಾರ ಭಾಗ 2ರಲ್ಲಿರುವಂತ ಸಖಿಲದ ಅನ್ನುವಂತ ಅಧ್ಯಯನದಿಂದ. ಇಲ್ಲಿ ನೋಡ್ತಾ ಬಂದಿದ್ವಿ ನಾವು ಸ್ಥೂಲ ಪಂಚೀಕರಣ. ಪಂಚೀಕರಣ ಅಂದ್ರೆ 5 ತತ್ವಗಳಿದ್ವಲ್ಲ, ಆ ತತ್ವಗಳು ಒಂದೊಂದ್ರೊಳಗಡೆ ಒಂದು ಐಕ್ಯ ಆಗೋದು. ಈಗ ಸಪೋಸ್ ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ ಅಂತಿದೆ. ಈ ಪೂರ್ತಿ ತತ್ವದೊಳಗೆ ಅರ್ಧ ತತ್ವವನ್ನು ಏನ್ ಮಾಡ್ತದೆ ಪೃಥ್ವಿ ತನ್ನಲ್ಲಿ ಉಳಿಸಿಕೊಂಡು ಇನ್ನು ಅರ್ಧ ತತ್ವವನ್ನ ಅದು ಸಮಾಂತರವಾಗಿ ಆ 4 ತತ್ವಗಳಿಗೆ ಹಂಚಿಕೆ ಮಾಡ್ತದೆ. ಅಪ್ಪುವಿಗೆ 20, ತೇಜಕ್ಕೆ 20, ವಾಯುಕ್ಕೆ 20, ಆಕಾಶಕ್ಕೆ 20. ಈ ರೀತಿಯಾಗಿ ಆ ತನ್ನಲ್ಲಿರುವಂತ ಅರ್ಧ ತತ್ವವನ್ನ ಪೃಥ್ವಿ ಇಟ್ಕೊಂಡು ಆ ಉಳಿದ ತತ್ವಗಳನ್ನು 5ಕ್ಕೂ ಹಂಚಿಕೊಂಡಾಗ ಅದಕ್ಕ ಪೃಥ್ವಿ ಪಂಚೀಕರಣ ಅಂತಾರೆ. ಹಾಗೆ ಅಪ್ಪುನು ಅರ್ಧ ತನ್ನ ಭಾಗ ಇಟ್ಕೊಂಡು ಉಳಿದೊಳಗೆ ಹಂಚಿಕೆ ಮಾಡುದು. ಈ ರೀತಿ ಪಂಚೀಕರಣ ಮಾಡಿದಾಗ ಒಂದೊಂದು ಅಂಗಗಳು ಜನಿಸ್ತಾವು ಅಥವಾ ಆ ಅಂಗಗಳಿಗೆ ಆ ತತ್ವಗಳು ಕಾರಣೀಕರ್ತ ಆಗಿದ್ದಾವು ಅಂತ ಹೇಳ್ತಾರೆ. ಈ ಪೃಥ್ವಿ ಅಂದ್ರೆ ದೃಢತೆ, ಕಠಿಣ ಅಂತ ಅದ್ರದ್ದು ಲಕ್ಷಣ. ನಮ್ಮ ದೇಹದೊಳಗೆ ಅಸ್ಥಿ ಅಂತ ನಾವೇನ್ ಕರಿತೀವಲ್ಲ, ಬೋನ್ಸ್, ಎಲುಬುಗಳು, ಅವುಗಳು ಗಟ್ಟಿ ಇರೋದಕ್ಕೆ ಕಾರಣ ಅಂದ್ರೆ ಅವುಗಳು ಪೃಥ್ವಿ ತತ್ವದಿಂದ ಉಗಮವಾಗಿವೆ. ಬಹಳ ಆಳವಾದ ಜ್ಞಾನದಿಂದ ರಚಿತವಾಗಿರುವಂತಹ ಈ ವಚನೇತರ ಸಾಹಿತ್ಯ. ಸಕಿಲ ಆಗಿರ್ಬೋದು, ಕರ್ಣಾಸಿಗೆ ಆಗಿರ್ಬೋದು, ಪದಮಂತ್ರ ಗೋಪಿ ಆಗಿರ್ಬೋದು, ಇತರ ಎಲ್ಲಾ ವಚನೇತರ ಸಾಹಿತ್ಯಗಳದಾವಲ್ಲ ಅವೆಲ್ಲವೂ ಸಹ ಎಷ್ಟು ಗಟ್ಟಿತನದಿಂದ ಕೂಡ ಅಂದ್ರೆ ಇದನ್ನು ಯಾವ ವಿಜ್ಞಾನಿಗಳು ಅಲ್ಲಗಳೆಯಕ್ ಆಗಲ್ಲ. ಹೌದು, ಬೋನ್ಸ್ ಇದರಿಂದ ಆಗ್ಯದಪ್ಪ ಅಂತಂದ್ರೆ ಕ್ಯಾಲ್ಸಿಯಂದಿಂದ ಆಗ್ಯದ ಅಂತ ಹೇಳ್ತಾರೆ. ಕ್ಯಾಲ್ಸಿಯಂಗಳು ಅನ್ನುವಂಥದ್ದು ಕಠಿಣಕ್ಕೆ ವಿಜ್ಞಾನಿಗಳು ಕೊಟ್ಟಿರುವಂತ ಹೆಸರು. ಆ ಕಾಠಿಣ್ಯಕ್ಕೆ ನಮ್ಮ ವಚನಕಾರರು ಕೊಟ್ಟಿರುವಂತ ವಿಷಯ ಹೆಸರು ಪೃಥ್ವಿ ತತ್ವ. ಅಸ್ಥಿ ಪೃಥ್ವಿ ತತ್ವದಿಂದ ಆಗಿದೆ. ಮಾಂಸ ಅದು ಅಪ್ಪು ತತ್ವದಿಂದ ಆಗಿದೆ. ಅಪ್ಪು ತತ್ವ ಅಂದ್ರೆ ಏನದು? ಜಲ. ಅಸ್ಥಿಕ್ಕಿಂತ ಮಾಂಸ ಮೃದು ಇರುತ್ತೆ. ತ್ವೇಜ ತತ್ವದಿಂದ ತ್ವಕ್ಕು ಚರ್ಮ ಆಗಿದೆ. ಬಿಸಿ ಆಗಿರ್ಬೋದು, ತಂಪು ಆಗಿರ್ಬೋದು. ಇದನ್ನು ನಾವು ಗುರುತಿಸ್ಬೇಕಾಗಿತ್ತಪ್ಪ ಅಂದ್ರೆ ಚರ್ಮದ ಮೂಲಕನೇ. ಹಾಗೇನೆ ವಾಯು ತತ್ವದಿಂದ ನರಗಳಾಗಿದ್ದಾವೆ.
ಅಂದ್ರೆ ನರಗಳ ವಾಯುದ ಮುಖ್ಯ ಲಕ್ಷಣ ಏನದು ಹರಿಯುವಂಥದ್ದು. ನರಗಳ ಮೂಲಕನೇ ರಕ್ತ ಸಂಚಾರ ಆಗ್ತದೆ. ಯಾವುದೇ ಸಂದೇಶಗಳು ಬರಬೇಕಾದ್ರೆ ಮೆದುಳಿನಿಂದ ನರಗಳ ಮೂಲಕನೇ ಬರ್ತಾವೆ. ನಾವು ಯಾವುದೇ ಹರಿಯುವಂತ ಪದಾರ್ಥವನ್ನ ದೇಹಕ್ಕೆ ಕಳಿಸ್ಬೇಕಾಗಿತ್ತಂದ್ರ ನರಗಳ ಮೂಲಕನೇ ಮಾಡ್ತಾರೆ. ಇಂಜೆಕ್ಷನ್ ಮಾಡ್ಬೇಕಾಗಿತ್ತಂದ್ರೆ ನರಗಳ ಮೂಲಕ ಕಳಿಸ್ತಾರೆ. ಅಂದ್ರೆ ಟೋಟಲಿ ವಾಯು ತತ್ವದಿಂದ ನರಗಳು ಉಂಟಾಗಿದ್ದಾವೆ. ಆಕಾಶ ತತ್ವ ಅಂತಂದ್ರೆ ಕೇಶ. ನೋಡ್ರಿ ಎಷ್ಟು ಆಳವಾಗಿ ಅಧ್ಯಯನ ಮಾಡಿದ್ರು ಅಥವಾ ಅವ್ರಿಗೆ ಆ ರೀತಿಯಾದಂತ ಜ್ಞಾನ ತಾನಾಗಿ ಹರಿದು ಬಂದಿತ್ತು. ಆಕಾಶದ ಲಕ್ಷಣ ಏನ್ರಿ? ಇದೆ ಅಂದ್ರೆ ಇದೆ, ಇಲ್ಲ ಅಂದ್ರೆ ಇಲ್ಲ, ಅಗೋಚರ ಅದು. ಇಲ್ಲಿ ಕೇಶ ಅಂತಂದ್ರೆ ನಮ್ಮ ಮೈ ಮೇಲಿರುವಂತಹ ರೋಮಗಳು, ಕೂದಲುಗಳು, ಅದು ಮೃತನೂ ಅಲ್ಲ, ಅದು ಜೀವಂತನೂ ಅಲ್ಲ. ಆ ಕೇಶಕ್ಕೆ ಕಟ್ ಮಾಡ್ತಾ ಇದ್ರೆ ನಮಗೇನು ನೋವು ಆಗೋದಿಲ್ಲ. ಬಟ್ ಕೇಶ ಅದು ತಾನು ಬೆಳಿತಿತ್ತಪ್ಪ ಅಂದ್ರೆ ಜೀವಂತ ಇದೆ ಅಂತ. ಎಷ್ಟು ಬ್ಯೂಟಿಫುಲ್ ಆಗಿ ಆಕಾಶ ತತ್ವ ಅದರೊಳಗ ಕಂಡುಕೊಂಡಾರ ಅಂತಂದ್ರೆ, ಇವೆಲ್ಲವೂ ಪೃಥ್ವಿ ತತ್ವದ ಪಂಚೀಕರಣದಾಗಿರುವಂತಹ ಅಂಗದ ಅವಯವಗಳು ಒಂದೊಂದು ರೀತಿ ಅದರಿಂದ ಆಗ್ಯಾವ ಅಂತೇಳಿ. ಇನ್ನು ಜಲತತ್ವಕ್ಕೆ ಬಂದ್ರೆ ಇವು ಸಹ ನಮ್ಮ ಪಂಚೀಕರಣದಿಂದ ಅಂದ್ರೆ 50% ಜಲತತ್ವ ಇದ್ದುಕೊಂಡು ಉಳಿದದ್ದು ತತ್ವಗಳು ಅದರೊಳಗೆ 20% ಕೂಡಿಕೊಂಡಿರ್ತಾವೆ. ಕಫ ಅನ್ನುವಂಥದ್ದು ಪೃಥ್ವಿ ತತ್ವದಿಂದ ಆಗಿದೆ. ನೋಡ್ರಿ, ಕಫ ಅಳಕಿರೋದಕ್ಕೆ ಕಾರಣ ಅಂತಂದ್ರೆ ಜಲತತ್ವದ ಮುಖ್ಯ ಭಾಗ ಜಲತತ್ವ. ಈ ಕೆಳಗಡೆ ಇರುವಂತ ಮೂತ್ರ, ಪಿತ್ತ, ರಕ್ತ, ವೀರ್ಯಕ್ಕಿಂತಲೂ ಗಟ್ಟಿ ಇರ್ತದೆ. ಕಾರಣ ಏನಪ್ಪಾ ಅಂದ್ರೆ ಅದು ಪೃಥ್ವಿ ತತ್ವದ ಅಡಿಯೊಳಗೆ ಬರ್ತದೆ. ಹೀಗೆ ಮೂತ್ರ ಅದು ಅಪುವಿ ತತ್ವದೊಳಗೆ ಬರ್ತದೆ. ಯಾಕಂದ್ರೆ ಹೆಚ್ಚು ದ್ರವ ರೂಪದಾಗಿರ್ತೈತಿ. ಅದು ಅಪ್ಪುವಿನ ತತ್ವ ಇರೋದ್ರಿಂದ ಇಲ್ಲೇನ್ 5 ಅದಾವಲ್ಲ, ಕಫ, ಮೂತ್ರ, ಪಿತ್ತ, ರಕ್ತ, ವೀರ್ಯದಾಗ ಅವುಗಳು ಹೆಚ್ಚು ದ್ರವ ರೂಪದಾಗ ಇರೋದೇ ಮೂತ್ರ. ಈ ಕಡೆ ಬಂದ್ ನೋಡಿದ್ರೆ ನೀವು ಪೃಥ್ವಿ ತತ್ವ ನೋಡ್ರಿ, ಅಸ್ಥಿ, ಮಾಂಸ, ತ್ವಕ್ಕು, ನರ, ಕೋಶದೊಳಗ ಈ ಕೇಶದೊಳಗೆ ಇಷ್ಟುದ್ರೊಳಗನು ಅಸ್ಥಿನೇ ಗಟ್ಟಿ. ಯಾಕಂದ್ರೆ ಪೃಥ್ವಿ ತತ್ವ ಅದ್ರಾಗ ಅಡಗೈತಿ. ಈ ರೀತಿಯಾಗಿ ನಾವು ನೋಡ್ತಾ ಹೋದ್ರೆ ಪಿತ್ತ ನೋಡ್ರಿ, ಅದು ಬಿಸಿಯಾಗಿರ್ತದೆ. ಅದು ಜಲತತ್ವದಿಂದ ಅಳಕಿರ್ತದೆ ಮತ್ತು ಬಿಸಿ ಇರ್ತದೆ. ಬಿಸಿ ಯಾಕಂದ್ರೆ ತೇಜ ತತ್ವಕ್ಕೆ ಸಂಬಂಧಪಟ್ಟಿದ್ದು. ಹೀಗೆ ವಾಯು ತತ್ವಕ್ಕೆ ಬಂದ್ರೆ ರಕ್ತ ಹೆಚ್ಚು ದ್ರವ ರೂಪಕ್ಕೆ ಯಾಕೈತಿ ಅಂದ್ರೆ ಅದು ಜಲತತ್ವದಾಗ ಬರ್ತದೆ. ಜಲತತ್ವದ ಯಾವ್ದ್ರ ಪಂಚೀಕರಣದಾಗ ಐತಿ? ಅದು ವಾಯುವಿನ ಪಂಚೀಕರಣ ಆಗೈತಿ. ಹಾಗಾಗಿ ರಕ್ತ ಏನಪ್ಪಾ ಒಂದ ಕಡೆ ನಿಲ್ಲಲ್ಲ. ಕಫ ನೋಡ್ರಿ ನಿಲ್ತದೆ, ಯಾಕಂದ್ರೆ ಅದು ಪೃಥ್ವಿ ತತ್ವದಾಗ ಐತಿ. ಆ ರಕ್ತ ಒಂದ್ ಕಡೆ ನಿಲ್ಲೋದಿಲ್ಲ, ಯಾಕಂದ್ರೆ ಅದು ವಾಯು ತತ್ವದಾಗ ಐತಿ. ಅದು ಕಂಟಿನ್ಯೂಸ್ ಆಗಿ ಹರಿತಿರ್ತದೆ ಬಾಡಿ ಒಳಗಡೆ. ಹೀಗೆ ಎಲ್ಲಾ ತತ್ವಗಳು ಪಂಚೀಕರಣಗಳನ್ನು ಗೊಂಡಾಗ ಏನು ಬಾಡಿ ಒಳಗಡೆ ಫಾರ್ಮೇಶನ್ ಆಗ್ತೈತೆ ಅದನ್ನೆಲ್ಲ ಅಧ್ಯಯನ ಮಾಡಿದ್ರು. ಅವುಗಳನ್ನು ಅಂಗದ ಜೊತೆಗೆ ನಾವು ಸ್ಟಡಿ ಮಾಡ್ತೀವಲ್ಲ, ಇವುಗಳನ್ನೇ ಲಿಂಗಕ್ಕೆ ಸ್ಟಡಿ ಮಾಡ್ತಾರೆ. ಲಿಂಗ ತತ್ವಗಳನ್ನ, ಈ ಅಂಗ ತತ್ವಗಳನ್ನ ಸಮೀಕರಣ ಮಾಡಿ ಹೇಳೋದು ಸೆಕ್ಯುಲರ್. ಇಲ್ಲಿ ವೀರ್ಯ ನೋಡ್ರಿ, ಇದು ಆಕಾಶ ತತ್ವದಾಗಿದೆ. ಅದು ಸಹ ನೋಡ್ರಿ, ಅದು ಸಜೀವನೋ ನಿರ್ಜೀವನೋ ಕನ್ಫರ್ಮ್ ಆಗ್ಬೇಕು. ಸಜೀವ ಯಾವಾಗ ಆಗುತ್ತಂದ್ರೆ ಅದು ಒಂದು ಅಂಡಾಣುವಿನ ಜೊತೆ ಬೆರೆತುಕೊಂಡು ಜೀವಿಯ ಉಗಮ ಆದಾಗ ಅದು ಸಜೀವ ಆಗ್ತೈತಿ. ಕೇಶಕ್ಕಿರೋ ಹಾಗೆ ವೀರ್ಯನು ಆಕಾಶ ತತ್ವದಾಗ ಐತೆ. ಅದು ಜಲತತ್ವದಿಂದ ಇರೋದ್ರಿಂದ ದ್ರವ ರೂಪದಾಗಿದೆ. ಇಷ್ಟು ಸ್ಥೂಲ ಪಂಚೀಕರಣದ 2 ತತ್ವಗಳಿವೆ. ಇನ್ನು ಮುಂದುವರೆದು ಸ್ಥೂಲ ತತ್ವದವಾಗಿರುವಂತ ಅಗ್ನಿ ತತ್ವ ಮತ್ತು ವಾಯು ತತ್ವಕ್ಕೆ ಸಂಬಂಧಪಟ್ಟಂಗೆ ನೋಡ್ರಿ. ಅಗ್ನಿ ತತ್ವ ಅಂತಂದ್ರೆ ಬಿಸಿಗೆ ಸಂಬಂಧಪಟ್ಟಂಗೆ. ಇಲ್ಲಿ ಪೃಥ್ವಿ ತತ್ವದ ಅಗ್ನಿ ಪಂಚೀಕರಣವಾಗಿರುವಂತ ದೇಹದಲ್ಲಿರುವಂತ ಭಾಗ ಯಾವ್ದಂತಂದ್ರೆ ಕ್ಷುಧ ಅಂತ, ಅಂದ್ರೆ ಹಸಿವು. ಹಸಿವು ಪೃಥ್ವಿ ತತ್ವದಾಗ, ಹಾಗಾಗಿ ಅದು ಹಸಿವು ಘನ ರೂಪದನ್ನಾಗ್ಲಿ ಹೆಚ್ಚು ಬಯಸ್ತದೆ. ಹಸಿವು ಆದಾಗ ನಾವು ಊಟನೇ ಮಾಡ್ಬೇಕು. ಹಸಿವು ಆಗ್ಯದಂತೂ ನಾವು ಜ್ಯೂಸ್ ಕುಡಿದ್ರ, ಹಾಲು ಕುಡಿದ್ರ ಪೂರ್ತಿ ಹಸಿವು ನೀಗೋದಲ್ಲ ನೋಡ್ರಿ. ಯಾಕಂತಂದ್ರ ಅದು ಪೃಥ್ವಿ ತತ್ವದನ್ನು ಬಯಸುವುದೇ ಕ್ಷುಧೆ, ಹಸಿವದು. ಅದು ಸ್ವೀಕಾರ ಮಾಡಿದ್ಮೇಲೆ ಅಗ್ನಿ ತತ್ವದೊಂದಿರೋದ್ರಿಂದ ಅದು ಜೀರ್ಣ ಆಗ್ತದೆ. ಅಪ್ಪು ತತ್ವದ ಅಗ್ನಿ ತತ್ವದ ಪಂಚೀಕರಣದಿಂದ ಆಗಿರುವಂತದ್ದು ತೃಷೆ, ಅಂದ್ರೆ ನೀರಡಿಕೆ. ನೋಡ್ರಿ, ತೃಷೆ ಅಂತಂದ್ರೆ ನಾವು ಅದ್ರ ಯಾವುದು ತೇಜ, ವಾಯು, ಆಕಾಶಕ್ಕೆ ಸಂಬಂಧ ಇಲ್ಲ, ಅದು ಅಪ್ಪುವಿಗೆ ಸಂಬಂಧಪಟ್ಟಿದ್ದು. ಕೂಡಿದಂತಹ ನೀರು ಸಹ ದೇಹದೊಳಗಡೆ ಅಗ್ನಿ ತತ್ವದಿಂದ ಇವಾಪರೇಟ್ ಆಗ್ತದೆ. ಬೆವರಿನ ರೂಪದಲ್ಲಿ ಹೊರ ಬರ್ತದೆ, ಮೂತ್ರ ರೂಪದಲ್ಲಿ ಹೊರ ಬರ್ತದೆ. ಕಾರಣ ಏನಪ್ಪಾ ಅಂದ್ರೆ ಅಗ್ನಿ ತತ್ವ ಪ್ರಮುಖವಾಗಿದೆ ಅಲ್ಲಿ.
ಅಗ್ನಿ ತತ್ವ ಅಪ್ಪು ತತ್ವ ಕೂಡಿದಾಗ ದೃಶ್ಯ ಆಗ್ತದೆ. ಎರಡು ಬ್ಯಾಲೆನ್ಸ್ಡ್ ಇದ್ರ ನೀರಡಿಕೆ ಆಗಲ್ಲ. ಈ ಬ್ಯಾಲೆನ್ಸ್ ತಪ್ಪ ಅಂದ್ರ ನಮಗ ಬಾಯಾರಿಕೆ ಆಗ್ತದೆ. ಅವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಅಪ್ಪು ತತ್ವವನ್ನ ಅದಕ್ಕೆ ಸೇರಿಸಿ ನಾವು ಅದನ್ನ ಸಮತೋಲನ ಹಂತಕ್ಕೆ ತಗೊಂಡ್ಬರ್ತೀವಿ. ಹೀಗೆ ನೋಡ್ರಿ, ಪ್ರತಿಯೊಂದು ನಿದ್ರೆ ಅದು ತೇಜ ತತ್ವಕ್ಕೆ ಸಂಬಂಧಪಟ್ಟಂಗ. ಹೌದ್ರಿ, ತೇಜದ ತೇಜ, ಅದಕ್ಕೆ ಮಲಗಿದಾಗ ನೋಡ್ರಿ ಬಾಡಿ ಹೀಟ್ ಆಗಿರ್ತದೆ. ನಿದ್ರಾ ಅನ್ನುವಂಥದ್ದು ಅದ. ವಾಯು ತತ್ವ ಅಗ್ನಿ ತತ್ವದೊಳಗೆ ಪಂಚೀಕರಣಗೊಂಡಾಗ ಆಲಸ್ಯ ಬರ್ತದೆ. ಅಗ್ನಿ ಅಂತಂದಾಗನೇ ಅದು ಬಿಸಿ ಆಗಿರ್ತದೆ. ಆಲಸ್ಯ ಅಂತಂದ್ರ ವಾಯು ತತ್ವದೊಳಗೆ ಸೇರೋದ್ರಿಂದ ಆಲಸ್ಯತನ ಬಂದು ಈ ಆಕಳಿಕೆ ಆಗ್ಲಿ, ಬಾಡಿ ಯಾವುದೇ ರೀತಿಯಾದಂತಹ ಸಂಚಲನ ಇರದೇನೆ. ಆಕ್ಚುಲಿ ವಾಯು ತತ್ವ ಅಂತಂದ್ರೆ ಸಂಚಲನ ಆಗ್ಬೇಕು. ಸಂಚಲನ ಎದ್ರೊಳಗ ಆಗ್ತೈತಿ? ಇಲ್ಲಿ ನಿದ್ರೆಗೆ ಜಾರುವುದಕ್ಕೆ ಸಂಚಲನ ಆಗ್ತದೆ ಅಂತ ಹೇಳ್ತಾರೆ. ಇನ್ನು ಸಂಘ, ಇದು ಆಕಾಶ ತತ್ವದ. ಈ ಅಗ್ನಿ ತತ್ವ ಮತ್ತು ಆಕಾಶ ತತ್ವದ ಒಂದು ಪಂಚೀಕರಣದಿಂದ ಸಂಘವನ್ನ ಬಯಸ್ತದೆ. ಈ ಸಂಘವನ್ನ ಯಾವಾಗ ಬಯಸ್ತದಪ್ಪ ಅಂತಂದ್ರೆ ಇವೆರಡರ ಒಳಗಡೆ ಬ್ಯಾಲೆನ್ಸ್ ಇರ್ಲಾರ್ದಾಗ ಅದು, ಅಥವಾ ಸಂದರ್ಭಗಳನ್ನ ಆಧಾರದ ಮೇಲೆ ಇದು ನಮ್ಮ ಅಂಗ ಏನಪ್ಪಾ ಅಂದ್ರೆ ಸಂಘವನ್ನ ಬಯಸ್ತದೆ. ಆ ಸಂಘ ಬಯಸಿದಪ್ಪ ಅಂತಂದ್ರೆ ಅಲ್ಲಿ ಆಕಾಶ ಮತ್ತು ಅಗ್ನಿ ತತ್ವದ ಒಂದು ಅಡಿ ಒಳಗಡೆ ಆ ಸಂಘದ ಒಂದು ಕ್ರಿಯೆ ನಡೀತದೆ. ಹೀಗೆ ವಾಯು ತತ್ವಕ್ಕೆ ಸಂಬಂಧಪಟ್ಟಂಗೆ. ಪೃಥ್ವಿಯ ವಾಯು ತತ್ವ ಅದು ಹರಿಯುವುದು, ಅವುಗಳ ಲಕ್ಷಣಗಳಿವೆ. ಏನೋ ಒಂದು ದೇಹದೊಳಗ ರಕ್ತ ಸಂಚಾರ ಆಗೋದಾಗಿರ್ಬೋದು, ಮನಸ್ಸು ಹರಿಯುವಂಥದ್ದು, ಇವೆಲ್ಲವೂ ಸಹ ಪೃಥ್ವಿ ತತ್ವದ ವಾಯು ತತ್ವ ಪಂಚೀಕರಣದಿಂದನೇ. ಅಪ್ಪುವಿನ ವಾಯು ತತ್ವದ ಪಂಚೀಕರಣದಿಂದ ಹಾರುವಂತ ಪ್ರಕ್ರಿಯೆ ಆಗ್ತದೆ. ಜಿಗಿದು ಅದೆಲ್ಲ ಮಾಡ್ತೀವಲ್ಲ, ಅದೇ ಆಧಾರದ ಮೇಲೆನೆ. ಸುಳಿಯುವಂತಹದ್ದು ತೇಜ ತತ್ವದ ಮೇಲೆ. ಅಗಲುವುದು ವಾಯು ತತ್ವದು, ವಾಯುವಿನ ವಾಯು ತತ್ವದು ಅಗಲುವುದು. ಕೂಡುವುದು ಆಕಾಶದ ವಾಯು ತತ್ವ. ಇವುಗಳ ಬಗ್ಗೆ ಸುದೀರ್ಘವಾಗಿ ನಾವು ಈಗಾಗಲೇ ಕರ್ಣಹಸಿಗಳಿಗೆ ಮಾತನಾಡಿದ್ದೀವಿ. ಇವೆಲ್ಲವೂ ಸಹ ಈ ಶರೀರದೊಳಗೆ ಬಳಕೆ ಆಗುತ್ತಾ ಇರೋದ್ರಿಂದ. ಇನ್ನು ಆಕಾಶ ತತ್ವ ನೋಡ್ತಾ ಹೋದ್ರೆ, ಆಕಾಶ ಅನ್ನುವಂಥದ್ದು ಫಿಸಿಕಲಿ ಇರುವಂತಹದ್ದು ಅಲ್ಲ. ಇಲ್ಲಿ ಬರೆದಿರುವಂತ ರಾಗ, ದ್ವೇಷ, ಭಯ, ಅಭಿಮಾನ, ಮೋಹ ಇವೇನದವಲ್ರಿ, ಇವೆಲ್ಲವೂ ಸಹ ಏನಪ್ಪಾ ಅಂತಂದ್ರ ಅಗೋಚರವಾಗಿರುವಂಥದ್ದು. ಯಾಕಂತಂದ್ರ ಅದು ಆಕಾಶ ತತ್ವದ ಗುಣ. ಹೀಗಾಗಿ ನಾವು ರಾಗ ಯಾರ ಬಗ್ಗೆನೋ ಒಂದ್ ರೀತಿ ಏನೋ ಸೇಡು ಭಾವ ಇಟ್ಟುಕೊಂಡಿದ್ದೀವಿ ಅಂತಂದ್ರೆ ಅದು ಪೃಥ್ವಿ ತತ್ವದ ಕಾರಣ ಅಂತ ಅರ್ಥ. ದ್ವೇಷಕ್ಕೂ ಅಪ್ಪು ತತ್ವ ಕಾರಣ. ತೇಜಕ್ಕ ಅಂದ್ರೆ ಭಯ ಏನದಲ್ಲ, ಆಕಾಶ ತತ್ವದ ತೇಜದ ಒಂದು ಪಂಚೀಕರಣ. ಅಭಿಮಾನ ಅನ್ನುವಂಥದ್ದು ಆಕಾಶ ತತ್ವದ ವಾಯು ಪಂಚೀಕರಣ. ಮೋಹ ಅನ್ನುವಂಥದ್ದು ಆಕಾಶ ತತ್ವದ ಆಕಾಶ ಪಂಚೀಕರಣ. ಹೀಗೆ ಇಲ್ಲಿ ವಾಯು ತತ್ವಕ್ಕೂ ಇನ್ನೊಂದು ಅರ್ಥವನ್ನ ಬರ್ತಾರೆ. ಧವನಂ ಅಂತಂತಂದ್ರೆ ಅದೇ ಹರಿಯುವುದು. ವಲ್ಲನಂ ಅಂತಂದ್ರೆ ಹಾರುವುದು. ಕುಂಚನಂ ಅಂತಂದ್ರೆ ಸುಳಿಯುವುದು. ವಿಯೋಗಂ ಅಂದ್ರೆ ಅಗಲುವುದು. ಪ್ರಚಾರಣಂ ಅಂತಂದ್ರೆ ಕೂಡುವುದು. ಹೀಗೆ ಸ್ಥೂಲದ ಪಂಚೀಕರಣ ಆದವು. ಅಂದ್ರೆ ನಮ್ಮದು ಸ್ಥೂಲ ಶರೀರ ಏನದಲ್ಲ, ಈ ಚಟುವಟಿಕೆ ಮಾಡ್ತೈತಪ್ಪ ಅಂದ್ರೆ ಈ ರೀತಿಯಾದಂತ ಪಂಚೀಕರಣಗಳು ಆಗಿದಾವು ಅನ್ನೋದನ್ನ ನಾವು ಅರ್ಥಿಸ್ಬೋದು. ನಾವು ಒಟ್ಟಾರೆಯಾಗಿ ನಾವು ಏನೇ ಅಧ್ಯಯನ ಮಾಡಿದ್ರು ಈ ಒಂದು ಶಕೀಲದೊಳಗಾಗಿರ್ಬೋದು, ವಚನೇತ ಸಾಹಿತ್ಯದೊಳಗ ನಾವು ಅಂಗ ಒಂದು, ಲಿಂಗ ಎರಡು. ಜೊತೆಗೆ ಈ ಅಂಗಕ್ಕ 3 ಅಂಗಗಳದಾವಂತನೇ ನಾವು ಅಧ್ಯಯನ ಮಾಡಬೇಕು. ಸ್ಥೂಲ ಅಂಗಕ್ಕೆ ಸಂಬಂಧಪಟ್ಟಂಗೆ, ಸೂಕ್ಷ್ಮ ಅಂಗಕ್ಕೆ ಸಂಬಂಧಪಟ್ಟಂಗೆ, ಕಾರಣ ಅಂಗಕ್ಕೆ ಸಂಬಂಧಪಟ್ಟಂಗೆ, ಇವು ಮೂರನ್ನು ನಾವು ಗಮನಿಸ್ತಾನೆ ಹೋಗ್ಬೇಕು. ಕಾರಣಕ್ಕೆ ಹೋದಾಗ ನಮಗಲ್ಲಿ ಮನ, ಬುದ್ಧಿ, ಚಿತ್ತ, ಅಹಂಕಾರ ಇವೇನು ಬರ್ತಾವಲ್ಲ, ಇವು ಸ್ಥೂಲದಿಂದ ಸೂಕ್ಷ್ಮ ಕಡೆಗೆ ಬರ್ತಾವ. ಅವುಗಳ ಗಮನಿಸ್ಬೇಕಾದಾಗ ನಾವು ಪ್ರಮುಖವಾಗಿ ಗಮನಿಸ್ಬೇಕಾಗಿರುವಂತದ್ದು ಕೇವಲ ಸ್ಥೂಲ ಮತ್ತು ಸೂಕ್ಷ್ಮ. ಕಾರಣ ಶರೀರಕ್ಕೆ ಬಂದಾಗ ಅಲ್ಲಿ ಬರೀ ಚಿತ್ತು, ಅಹಂಕಾರ, ಆತ್ಮ ಅಂತ ಬರ್ತಾವು. ಈ ಚಿತ್ತು, ಅಹಂಕಾರ, ಆತ್ಮ ಅನ್ನುವಂಥವು ಅವು ಕರ್ಣ ಅಂತ ಚತುಷ್ಟಯಗಳು ಬರ್ತಾವು. ಅಲ್ಲಿ ಅವುಗಳ ಬಗ್ಗೆ ಅಧ್ಯಯನ ಆಗ್ತದೆ. ಈಗ ನಾವು ಸೂಕ್ಷ್ಮ ಪಂಚೀಕರಣ ನೋಡ್ತಾ ಹೋದ್ರೆ ನಾವು ನೋಡಿದೀವಿ, ಸೂಕ್ಷ್ಮ ಪಂಚೀಕರಣದೊಳಗಡೆ ಅಲ್ಲಿ ಬುದ್ಧೀಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು ಸೂಕ್ಷ್ಮದಲ್ಲಿ ಬರ್ತಾವ. ಇಲ್ಲಿ ಬರ್ತಾ ಇರುವಂತಹ ಈ ಗುದ, ಗುಹ್ಯ, ಪಾದ, ಪಾಣಿ
ಅನ್ನುವಂಥವು ಇವು ಗುದ ಪೃಥ್ವಿಯ ತತ್ವಕ್ಕೆ ಬರ್ತದೆ. ಹಾಗೇನೆ ಪೃಥ್ವಿಯ ಅಪ್ಪು ತತ್ವಕ್ಕೆ ಗುಹ್ಯ ಬರ್ತದೆ. ಪೃಥ್ವಿಯ ತೇಜ ತತ್ವಕ್ಕೆ ಪಾದ ಬರ್ತದೆ. ಪೃಥ್ವಿಯ ವಾಯು ತತ್ವಕ್ಕೆ ಪಾಣಿ ಬರ್ತದೆ. ಪೃಥ್ವಿಯ ಆಕಾಶ ತತ್ವಕ್ಕೆ ಬಾಯಿ ಬರ್ತದೆ. ಇವುಗಳು ಸ್ಥೂಲ ಶರೀರದ ಜ್ಞಾನೇಂದ್ರಿಯಗಳು ಆಗ್ತದೆ, ಸೂಕ್ಷ್ಮ ಶರೀರದಾಗೂ ಜ್ಞಾನೇಂದ್ರಿಯಗಳು. ನಾವು ನೋಡಿದೀವಿ ಸೂಕ್ಷ್ಮ ಶರೀರಕ್ಕೂ ಅದಾವು 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು. ಸ್ಥೂಲ ಶರೀರಕ್ಕೂ 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು. ಹಾಗೇನೆ ಜಲತತ್ವಕ್ಕೆ ಬಂದಾಗ ಪೃಥ್ವಿಯ ತತ್ವದಿಂದ ಗಂಧ, ಅಪ್ಪಿನ ತತ್ವದಿಂದ ರಸ, ಹಾಗೆ ತೇಜ ತತ್ವದಿಂದ ರೂಪ, ವಾಯು ತತ್ವದಿಂದ ಸ್ಪರ್ಶ, ಆಕಾಶ ತತ್ವದಿಂದ ಶಬ್ದ. ಇವು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅನ್ನುವಂಥವು ಪಂಚಮಹಾಭೂತಗಳ ಲಕ್ಷಣಗಳೊಳಗೆ ಬರ್ತವೆ. ಪೃಥ್ವಿಗೆ ವಾಸನೆ ನೋಡ್ರಿ, ಒಂದ್ರೊಳಗೆ ಒಂದೊಂದು ಕಡಿಮೆ ಆಗ್ತಾ ಹೋಗ್ತವೆ. ಇದ್ರ ಬಗ್ಗೆ ನಾವು ಅಧ್ಯಯನ ಮಾಡಿದೀವಿ. ಈಗ ಪೃಥ್ವಿ ತತ್ವದೊಳಗ ಪ್ರಮುಖವಾಗಿ ಗಂಧ ಇರ್ತದೆ. ಅಪ್ಪು ತತ್ವಕ್ಕೆ ಬಂದಾಗ ಗಂಧ ಕಡಿಮೆ ಆಗ್ತೈತಿ. ಅಲ್ಲಿ ರಸ, ರೂಪ, ಸ್ಪರ್ಶ, ಶಬ್ದ ಅಷ್ಟೇ ಇರ್ತಾವ. ನೋಡ್ರಿ, ನೀರಿಗೆ ವಾಸನೆ ಇಲ್ಲ, ಬಟ್ ನೀರಿಗೆ ರಸ ಅಂತಂದ್ರೆ ರುಚಿ ಅದ, ನೀರಿಗೆ ಆಕಾರ ರೂಪ ಅದ, ನೀರನ್ನು ನಾವು ಸ್ಪರ್ಶಿಸಬಹುದು, ನೀರು ಶಬ್ದವನ್ನು ಉಂಟು ಮಾಡ್ತದೆ. ಈ ಝರಿಗಳಾಗಿರ್ಬೋದು, ಜಲಪಾತಗಳಾಗಿರ್ಬೋದು, ಅಲ್ಲೆಲ್ಲ ಶಬ್ದವನ್ನು ಉಂಟು ಮಾಡ್ತದೆ ನೀರು. ಅಂದ್ರೆ ನೀರಿಗೆ ಏನ್ ಕಡಿಮೆ ಅದ? ಗಂಧ ಕಡಿಮೆ ಅದ. ನೆಕ್ಸ್ಟ್ ತೇಜಕ್ಕೆ ಬಂದ್ರಂದ್ರೆ ಆ ತೇಜಕ್ಕೆ ಗಂಧನೂ ಇಲ್ಲ, ರಸನೂ ಇಲ್ಲ, ಎರಡೂ ಇಲ್ಲ. ತೇಜಕ್ಕೆ ಯಾವ್ದು ಲಕ್ಷಣಗಳದಾವ? ತೇಜಕ್ಕೆ ರೂಪ ಅದ. ನೋಡ್ರಿ, ಬೆಂಕಿ ಜ್ವಾಲೆ ನೋಡ್ತಿಲ್ಲ, ರೂಪ ಇರ್ತದೆ ಅದಕ್ಕೆ. ಅದನ್ನ ನಾವು ಸ್ಪರ್ಶ ಮಾಡ್ಬೋದು, ಅದು ಶಬ್ದನೂ ಮಾಡ್ತದೆ. ಬೆಂಕಿ ಹಚ್ಚಿದಾಗ ಶಬ್ದ ಬರ್ತದೆ, ಚಟ್ಪಟ್ ಚಟ್ಪಟ್ ಅಂತ ಶಬ್ದನೂ, ಅದು ಶಬ್ದ ಕ್ರಿಯೇಟ್ ಮಾಡ್ತದೆ. ಆದ್ರ ತೇಜಕ್ಕೆ ರಸ ಇಲ್ಲ, ತೇಜಕ್ಕೆ ಗಂಧ ಇಲ್ಲ. ಹಾಗೇನೆ ವಾಯುಕ್ಕೆ ಬಂದ್ರೆ ಮೇಲಿನ 3 ಅಂಶಗಳಿಲ್ಲ. ಯಾವ ಇಲ್ಲ? ಗಂಧ ಇಲ್ಲ, ರಸ ಇಲ್ಲ, ರೂಪ ಇಲ್ಲ. ವಾಯುಕ್ಕೆ ಎಲ್ಲಿ ರೂಪ ಅದ ರೀ? ವಾಯುಕ್ಕೆ ಏನಾದ್ರೂ ರುಚಿ ಇದೆ? ವಾಯುಕ್ಕೆ ಏನಾದ್ರೂ ವಾಸನೆ ಇದೆಯಾ? ಇಲ್ಲ. ವಾಯುಕ್ಕೆ ಇರುವಂತದ್ದು ಏನಪ್ಪಾ ಅಂದ್ರೆ ಸ್ಪರ್ಶ ಒಂದೇ. ಅದು ಗಾಳಿ ನಮ್ಮನ್ನ ಟಚ್ ಮಾಡಿದಾಗಟ್ಟ ಗಾಳಿ ಐತೆ ಅಂತೀವಿ ನಾವು. ರೂಪ ಐತಲ್ರಿ, ಗಾಳಿಗೆ ನಾವು ಧೂಳು ಎದ್ದಾಗ ನೋಡ್ತಾರ, ಅದು ಗಾಳಿದಲ್ಲ, ಧೂಳದ, ಅದಂದ್ರೆ ಧೂಳಿ ಕಣಗಳದ್ದು ರೂಪ ಅದು. ವಸ್ತುಸ್ಥಃ ವಾಯುವಿಗೆ ರೂಪ ಇಲ್ಲ, ಓನ್ಲಿ ಸ್ಪರ್ಶ ಇದೆ ಮತ್ತು ಶಬ್ದ ಅದ. ವಾಯು ಶಬ್ದ ಮಾಡ್ತದೆ, ಗಾಳಿ ಬೀಸುವಾಗ ಶಬ್ದ ಕೇಳುತ್ತೆ. ಆಕಾಶಕ್ಕೆ ಬಂದ್ರೆ ಮೇಲಿನ 4 ಅಂಶಗಳಿಲ್ಲ ಅಲ್ಲಿ. ಆಕಾಶಕ್ಕ ವಾಸನೆನೂ ಇಲ್ಲ, ಆಕಾಶಕ್ಕೆ ರುಚಿನೇ ಇಲ್ಲ, ಆಕಾಶಕ್ಕೆ ಆಕಾರ ಇಲ್ಲ. ಆಕಾಶವನ್ನ ನಾವು ಸ್ಪರ್ಶ ಮಾಡಕ್ಕಾಗಲ್ಲ. ಆಕಾಶದಾಗ ಇರುವುದು ಏನಪ್ಪಾ ಅಂದ್ರೆ ಒಂದೇ ಒಂದು ಶಬ್ದ. ಹಾಗಾಗಿ ಆಕಾಶದ ಜಲತತ್ವದ ಬರುವಂತದ್ದು ಶಬ್ದ ಮಾತ್ರ. ಈ ಗುಡುಗು ಬರ್ತದಲ್ರದು ಶಬ್ದಕ್ಕೆ ಕೊಡ್ತದಲ್ಲ, ಅಥವಾ ಆಕಾಶಕ್ಕಾಗಿನೇ ಇರುವ ಶಬ್ದವನ್ನ ನಾವು ಇವತ್ತು ಗುಡುಗು ಅಂತೀವಿ ಅಂದ್ರೆ ಅದು ಒಂದು ಘರ್ಷಣೆಯಿಂದ ಬಂದು ಅದು ಮೋಡಗಳಿಂದ ಆಗುತ್ತೆ. ಆ ಅರ್ಥದಲ್ಲಿ ಆಕಾಶಕ್ಕೆ ಶಬ್ದ ಹೇಳಿಲ್ಲ ಅವ್ರು ಶರಣರು. ಆಕಾಶದ ಶಬ್ದ ಯಾವಾಗ ಗೊತ್ತಾಗತ್ತಂದ್ರ ವ್ಯೋಮ ನೌಕೆಯಿಂದ ವ್ಯೋಮದೊಳಗೆ ಹೋದಾಗ ಅಲ್ಲಿ ಪ್ರಣವದ ಶಬ್ದ ಕೇಳುತ್ತಂತ ಏನ್ ಹೇಳಿದೀವಲ್ರಿ, ಆ ಶಬ್ದವನ್ನ ಅವರಿಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಈ ರೀತಿಯಾದಂತಹ ಒಂದು ಗೌಪ್ಯವಾಗಿರುವಂತಹ ನಿಗೂಢವಾಗಿರುವಂತಹ ವಿಚಾರಗಳನ್ನ ನಮ್ಮ ಶರಣರು ಸಖೀಲಗಳೊಳಗ, ಹಾಗೇನೆ ಕರ್ಣಸಿಗೆ ಒಳಗಡೆ ಕೊಡ್ತಾ ಹೋಗ್ತಾರೆ. ಇನ್ನು ಸೂಕ್ಷ್ಮ ಪಂಚೀಕರಣದ ಅಂದ್ರೆ ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟಂತಹ ಅಗ್ನಿ ತತ್ವಗಳು ನೋಡ್ರಿ, ಅಲ್ಲಿ ನೋಡಿದೇವಲ್ಲ, ಜ್ಞಾನೇಂದ್ರಿಯಗಳು ನೋಡಿದೀವಿ. ಇನ್ನು ಕರ್ಮೇಂದ್ರಿಯಗಳು ನಾಸಿಕ, ನಾಲಿಗೆ, ನೇತ್ರ, ತ್ವಕ್ಕು, ಸ್ತೋತ್ರ, ಇದೂ ಸಹ ಪೃಥ್ವಿಯ ಅಗ್ನಿ ತತ್ವದ ಪಂಚೀಕರಣದಿಂದ ನಾಸಿಕ. ಯಾಕೆ ನಾಸಿಕ? ಆ ಪೃಥ್ವಿಯ ತತ್ವದಕ್ಕೆ ಸಂಬಂಧಪಟ್ಟದ್ದು ಗಂಧ. ಗಂಧ ಅಂತಂದ್ರ ವಾಸನೆ ಬರೋದು ನಾಸಿಕದ ಮೂಲಕನೇ. ಬಹಳ ಅರ್ಥಗರ್ಭಿತವಾಗಿ ಜೋಡಣೆ ಅದಾವ್ರಿ ಪದಗಳು. ಇವು ಯಾವ ಹಂಗ ರ್ಯಾಂಡಮ್ ಆಗಿ ಜೋಡಿಸಿಟ್ಟಂತ ಪದಗಳು ಅಲ್ಲಿ. ಅವರು ಅನುಭವಿಸಿದ್ದಾರೆ, ಅವರು ಅವುಗಳನ್ನೆಲ್ಲ ಸಮಗ್ರವಾಗಿ ಅಧ್ಯಯನ ಮಾಡಿದ್ದಾರೆ. ಅಧ್ಯಯನ ಮಾಡಿದ ನಂತರ
ಈ ರೀತಿಯಾದಂತಹ ಪದಗಳನ್ನು ಜೋಡಿಸಿ ಅವರು ಸಕಿಲಗಳನ್ನು ಹೇಳಿದ್ದಾರೆ. ಹಾಗಾಗಿ ಸಕಿಲಗಳನ್ನು ಅರ್ಥೈಸುವುದು ಅಂದ್ರೆ ಪದಗಳನ್ನ ಭಯಪಟ್ಟು ಮಾಡೋದಲ್ಲ, ಪದಗಳ ಹಿಂದಿನ ಭಾವವನ್ನು ಅರ್ಥ ಮಾಡ್ಕೋದು. ಈ ಅಗ್ನಿಯ ಪೃಥ್ವಿಯ ತತ್ವ ನಾಸಿಕ ಅನ್ಬೇಕಂದಾಗ ನಾಸಿಕದ ಕಾರ್ಯ ಏನಪ್ಪಾ ಅಂದ್ರೆ ಗಂಧವನ್ನು ಸೇವಿಸೋದು. ಹಾಗಾಗಿ ಇಲ್ಲಿ ಹೇಳ್ತಾರ ಅವರು, ಪೃಥ್ವಿಯ ಜಲತತ್ವನ ಗಂಧದ ಅಂದ್ರೆ ವಾಸನೆ ಕೊಡೋದು, ಅದು ಜಲತತ್ವ ವಾಸನೆ ಕೊಡ್ತೈತಿ, ಬಟ್ ಅದನ್ನ ಗ್ರಹಿಸೋದು ನಾಸಿಕ. ಹಾಗೇನೆ ಅಗ್ನಿಯ ಅಪ್ಪುವಿನ ತತ್ವ ನಾಲಿಗೆ ಏನ್ ಮಾಡ್ತೈತ್ರಿ, ಇಲ್ಲಿ ಹಿಂದ್ ನೋಡಿದ ರಸ ಇರ್ತದ. ಹೀಗೆ ತೇಜದ ಅಗ್ನಿಯ ತತ್ವದ ಮಿಕ್ಸರ್ ಆಗಿರುವಂತ ನೇತ್ರ, ಕಣ್ಣು ಏನ್ ಮಾಡ್ತೈತಿ, ರೂಪವನ್ನು ನೋಡ್ತೈತಿ. ನೋಡ್ರಿ, ಕಣ್ಣಿನ ಕಾರ್ಯ ರೂಪ, ತೇಜದ ರೂಪ. ಎಷ್ಟು ಅರ್ಥವಾಗಿ ಅವರೆಲ್ಲ ಜೋಡಣೆ ಮಾಡಿದಾರೆ ಅಂತಂದ್ರೆ ಇದ್ರೊಳಗೆ ಯಾವ್ದು ತೆಗೆದು ಹಾಕಕ್ ಬರೋದಿಲ್ಲ. ಇಲ್ರಿ ನೇತ್ರಕ್ಕೆ ಅದನ್ನ ರಸ ಇಡಬೇಕಾಗಿತ್ತು ಅನ್ನಕ್ ಬರೋದೇ ಇಲ್ಲ. ಯಾಕಂದ್ರೆ ಕಣ್ಣಿನಿಂದ ನಾವು ರುಚಿ ಹೇಳಕ್ ಆಗೋದೇ ಇಲ್ಲ, ನಾಲಿಗೆಯಿಂದ ನೋಟ ಹೇಳಕ್ ಆಗೋದೇ ಇಲ್ಲ. ಎಷ್ಟು ಆಧುನಿಕ ಮನೋವಿಜ್ಞಾನಿಗಳು ಪ್ರಯೋಗ ಮಾಡಿ ನೋಡಿದ್ರು. ಒಂದು ನೀವು ಮನೆಯೊಳಗೆ ಮಾಡಿ ನೋಡ್ಬಹುದು. ಕಣ್ಣು ಕಟ್ಟಿ ನಾಲ್ಗಿ ಚಾಚಿದ್ರಪ್ಪ ಅಂದ್ರೆ ನಾಲ್ಗಿ ಮ್ಯಾಗ ನೀವು ಖಾರ ಇಟ್ರು ರುಚಿ ಗೊತ್ತಾಗಲ್ಲ, ಸಕ್ಕರೆ ಇಟ್ರು ರುಚಿ ಹೇಳಕ್ಕಾಗಲ್ಲ. ಪ್ರಯೋಗ ಮಾಡಿ ನೋಡ್ರಿ. ಕಣ್ಣನ್ನ ಕಟ್ಟಿ ನಾಲ್ಗಿ ಮೇಲೆ ಏನೇ ಇಟ್ರು ಅದು ರುಚಿನೇ ಗೊತ್ತಾಗಲ್ಲ. ಯಾಕಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಇಂಟರ್ಲಿಂಕ್ ಅದು ಮತ್ ಇವು ಒಳಗಡೆ ನಾಸಿಕಕ್ಕ, ನಾಲಿಗೆಗೆ, ನೇತ್ರಕ್ಕ, ತ್ವಕ್ಕಕ್ಕ, ಸ್ತೋತ್ರಕ್ಕ ಈ ಇಂಟರ್ಲಿಂಕ್ ಗಳನ್ನ ಹೇಳುವಂತದ್ದೇ ಸಕಿಲಗಳು. ನೀವು ಅದನ್ನ ಪ್ರಯೋಗ ಮಾಡಿ ನೋಡ್ಬಹುದು. ಈ ತ್ವಕ್ಕು ಏನದ ಅಂತಲ್ಲ, ಇದು ವಾಯುತತ್ವದ, ಅಗ್ನಿಯ ವಾಯುತತ್ವ ಅಂತಂದ್ರೆ ಅಗ್ನಿ ಅಂತಂದ್ರೆ ಬಿಸಿ ಒಂದೇ ಅಗ್ನಿ ಅಲ್ಲ ರೀ, ತಂಪುನೂ ಅಗ್ನಿನೇ. ವಿಚಿತ್ರ ಅನಿಸ್ಬೋದಲ್ಲ. ಅಬ್ಸೆನ್ಸ್ ಆಫ್ ಹೀಟ್ ಈಸ್ ಕಾಲ್ಡ್ ಕೋಲ್ಡ್ ಅಂತ. ಕತ್ತಲನೇ ಇರುವಂತದ್ದು ಪ್ರಪಂಚದ ತುಂಬಾ ಹೆಚ್ಚು ಪ್ರಮಾಣದ ಇರೋದು ಕತ್ತಲನೇ. ಕತ್ತಲದ ಗೈರು ಒಳಗಡೆ ಬೆಳಕು ಕಾಣ್ತೈತೆ ಅಷ್ಟೇ. ನಾವೇನ್ ತಿಳ್ಕೊಂಡ್ವಿ, ಬೆಳಕಿದ್ದಾಗ ಕತ್ಲು ಕಾಣಲ್ಲ ಅಂತೀವಿ. ಅಲ್ಲದು ಜಗತ್ ಬ್ರಹ್ಮಾಂಡದೊಳಗೆ 99.9% ಕತ್ಲನೇ ಅದ. ಬೆಳಕು ಅನ್ನೋದು ಬಹಳ ಕಡಿಮೆ ಅದ. ಎಲ್ಲಿ ಬೆಳಕದ ಅಂತಂದ್ರೆ ಅಲ್ಲಿ ಅದು ಪ್ರಜ್ವಲಿಸುವಂತ ನಕ್ಷತ್ರಗಳಿದ್ರಾಗ ಅಷ್ಟೇ ಬೆಳಕಿರ್ತೈತಿ. ಹಾಗೆ ಬೆಳಕು ಅಂತಂತಂದ್ರೆ ಕತ್ತಲ ಇರದೇ ಇರುವಂತ ಜಾಗ. ಹಾಗೆ ಇಲ್ಲಿ ತೇಜ ಅಂತಂತಂದ್ರೆ ಕೇವಲ ಬಿಸಿ ಅಷ್ಟೇ ಕೊಡುತ್ತಂತಲ್ಲ. ಸಾರಿ, ವಾಯು ತ್ವಕ್ಕಿನ ಕೆಲಸ ಏನಪ್ಪಾ ಅಂದ್ರೆ ಕೇವಲ ಬಿಸಿ ಅಷ್ಟೇ ಕೊಡೋದಲ್ಲ, ಅದು ತಂಪನ್ನು ಅರ್ಥ ಮಾಡ್ಕೊಳ್ತೈತೆ, ಬಿಸಿಯನ್ನು ಅರ್ಥ ಮಾಡ್ಕೊಳ್ತೈತೆ. ಗಾಳಿ ಬೀಸಿ ಯಾವ ಗಾಳಿ ಬರುತ್ತೆ, ಅದು ಬಿಸಿ ಗಾಳಿ ಇದೇನೋ ತಂಪು ಗಾಳಿ ಇದೇನೋ ಅಂತ ಹೇಳ್ತೈತಿ. ಗಾಳಿ ಅಂತೂ ಮೊದಲೇ ಅನುಭವ, ನಂತರ ಅದು ಬಿಸಿನೋ ತಂಪು. ನೋಡ್ರಿ ಇಂಟರ್ಲಿಂಕ್. ತ್ವಕ್ ಏನ್ ಮಾಡ್ತೈತಿ, ತೇಜದ ಕೆಲಸನೂ ಮಾಡ್ತೈತಿ, ಬಿಸಿನೋ ತಂಪು ಅಂತ ಹೇಳ್ತೈತಿ. ಹಾಗೇನೆ ಆಕಾಶ ತತ್ವದ, ಅಗ್ನಿಯ ಆಕಾಶ ತತ್ವ ನೋಡಿದ್ರ ಸ್ತೋತ್ರ ಅಂದ್ರೆ ಕೇಳುವಂತದ್ದು, ಧ್ವನಿ ಪ್ರಸಾರ ಆಗುದೇ ಆಕಾಶದೊಳಗೆ. ಧ್ವನಿ ಪ್ರಸಾರ ಆಗುದು ಆಕಾಶನಾಗ. ಆಕಾಶ ಇರದೇ ಹೋದ್ರೆ ಧ್ವನಿ ಪ್ರಸಾರ ಸಾಧ್ಯವಿಲ್ಲ. ಈಗ ನೋಡ್ರಿ, ನೀರಿನೊಳಗಡೆ ಸಿಗ್ನಲ್ಸ್ ಪಾಸ್ ಆಗೋದು ಬಹಳ ಕಷ್ಟ. ಹೊರಗೆ ಭಯ ಇದ್ರೆ ಅದನ್ನ ಡೆನ್ಸರ್ ಮೀಡಿಯಂ, ಏರರ್ ಮೀಡಿಯಂ ಅಂತ ಹೇಳ್ತಾರೆ. ಮೀಡಿಯಂ ಬಗ್ಗೆ ಮಾತಾಡ್ಬೇಕಾದ್ರೆ ಇನ್ನು ವಾಯು ತತ್ವ ಬಂದ್ರೆ, ವಾಯುವಿನ ತತ್ವ ಬಂದ್ರೆ ಅಲ್ಲಿಯೂ ಅಷ್ಟೇ. ಅಲ್ಲಿಯೂ 5 ರೀತಿಯಾದಂತಹ ತತ್ವಗಳು ಬರ್ತವೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತೇಳಿ ಇವು 5 ಪ್ರಮುಖ ವಾಯುಗಳು. ಮುಂದೆ ದಶವಾಯುಗಳು, ಇನ್ನೊಂದು 5 ವಾಯುಗಳು. ಇವು ವಾಯುಗಳು ಸಹ ಪೃಥ್ವಿಗೆ ಸಂಬಂಧಪಟ್ಟಂಗೆ. ಪ್ರಾಣ ಹೋಯ್ತು ಅಂತಂದ್ರೆ ಅರ್ಥ ನೋಡ್ರಿ, ಎಷ್ಟು ಶಬ್ದ ಬಳಸ್ತೀವಿ ನಾವು. ಪ್ರಾಣ ಹೋಯ್ತು ಅಂತಂದ್ರೆ ಪೃಥ್ವಿಯ ತತ್ವದಿಂದ ಹುಟ್ಟಿರುವಂತಹ ದೇಹದೊಳಗಿರುವಂತಹ ಪ್ರಾಣ ಹೊರಗೋಯ್ತು ಅಂತ ಹೇಳ್ತೀವಿ ನಾವು. ಅದು ಒಂದು ವಾಯುವಿನೇ. ಅಪಾನ ವಾಯು ಅಂತಂದ್ರೆ ಜಲತತ್ವದಿಂದ ಒಳಗಡೆ ನಾವು ತಿಂದಿರುವಂತ ಆಹಾರವನ್ನ ಸಾಗಾಣಿಕೆ ಮಾಡೋದಕ್ಕೆ ಸಹಾಯ ಮಾಡುವಂತದ್ದು. ವ್ಯಾನ ವಾಯು ಅಂತಂದ್ರೆ ಜೀರ್ಣಕ್ರಿಯೆಗೆ ಬಳಕೆ ಆಗುವಂತ ವಾಯು. ಇವತ್ತು ನಾವು ಈ ವಾಯುಕ ಪ್ರಾಣವಾಯು, ಅಪಾನವಾಯು, ವ್ಯಾನವಾಯು, ಉದಾನವಾಯು, ಸಮಾನವಾಯು ಅಂತ ಕೊಟ್ಟಿವಿ ಹೆಸರು. ಅದೇ ಆಧುನಿಕ ವಿಜ್ಞಾನದೊಳಗ ಅವುಗಳಿಗೆ ಗ್ಯಾಸಿಯಸ್ ಅಂತೇಳಿ ಅವುಗಳಿಗೆ ಗ್ಯಾಸಸ್ ನೇಮ್ ಕೊಡ್ತಾರೆ. ಹೈಡ್ರೋಜನ್ ಗ್ಯಾಸ್, ಬೇರೆ ಬೇರೆ ರೀತಿಯಾದಂತ ಗ್ಯಾಸ್ಗಳನ್ನ ಹೇಳ್ತಾರೆ ಬಾಡಿ ಒಳಗಡೆ. ಅವುಗಳಿಗೆ ಗ್ಯಾಸ್ಗೆ ನೇಮ್ ಕೊಟ್ಟಿರ್ತಾರೆ. ಅದೇ ರೀತಿ ನಮ್ಮ ಶರಣರು ಕೊಟ್ಟಿರುವಂತ ಪ್ರಮುಖ ಗ್ಯಾಸಸ್ ಇವೆಲ್ಲ. ಹೀಗೆ
ಸೂಕ್ಷ್ಮ ಶರೀರದ ಪಂಚೀಕರಣದಿಂದ ಉಂಟಾಗಿರುವಂಥದ್ದು. ಇನ್ನು ಚಿತ್ತ, ಬುದ್ಧಿ, ಅಹಂಕಾರ, ಮನ, ಜ್ಞಾನ ಅನ್ನುವಂಥವು ಇವು ವಾಯುತತ್ವದ ಸಂಬಂಧಪಟ್ಟಂಥವು. ಇವು ಕಾರಣ ಶರೀರಕ್ಕೂ ಸಂಬಂಧ ಅದಾವ. ನಾ ಹೇಳಿದ್ದೇವೆ, ಕಾರಣ ಶರೀರಕ್ಕೆ ಸಂಬಂಧಪಟ್ಟದ್ದು ಚಿತ್ತು. ಅದು ಸೂಕ್ಷ್ಮ ಶರೀರಕ್ಕೂ ಅಲ್ಲ, ಸ್ಥೂಲ ಶರೀರಕ್ಕೂ ಅಲ್ಲ. ಹೀಗೆ ಅಹಂಕಾರ ಅನ್ನುವಂಥದ್ದು ಕಾರಣ ಶರೀರಕ್ಕೆ ಇರುವಂಥದ್ದು, ಆತ್ಮ ಅನ್ನುವಂಥದ್ದು ಕಾರಣ ಶರೀರಕ್ಕೆ. ಇಲ್ಲಿ ಜ್ಞಾನ, ಮನ, ಬುದ್ಧಿ, ಚಿತ್ತ ಅಂತ ಅದಾವಲ್ಲ, ಇವುಗಳು ಯಾವ ರೀತಿಯಾಗಿ ಪಂಚೀಕರಣ ಹೊಂದಿದಾವ ನೋಡ್ರಿ. ಆಕಾಶ ತತ್ವ ಆಗ್ಬೇಕಾಗಿತ್ತು, ಇಲ್ಲಿ ವಾಯು ಅಂತಾಗಿದೆ, ಇದು ಆಕಾಶ ತತ್ವ. ಇದು ಆಕಾಶದ ಪೃಥ್ವಿ ಆಕಾಶ ತತ್ವಕ್ಕೆ ಚಿತ್ತು ಬರ್ತದೆ. ಚಿತ್ತು ಅಂತಂದ್ರೆ ನಾವು ಹೇಳಿದ್ವಿ, ನಮ್ಮೆಲ್ಲ ಘಟನೆಗಳನ್ನ ಸಂಗ್ರಹಿಸಿಡುವ ಒಂದು ಸಂಗ್ರಹಣಾ ಕೊಠಡಿ, ಅದು ಮೆಮರಿ ಚಿಪ್ ಇದ್ದಂಗೆ. ಬುದ್ಧಿ ಅಂತಂದ್ರೆ ಆ ಮೆಮರಿ ಚಿಪ್ಪದಿಂದ, ಆ ಚಿತ್ತುವಿನಿಂದ ಸಂದೇಶವನ್ನ ಆಯ್ಕೆ ಮಾಡಿಕೊಂಡು ಅದನ್ನ ವಿಮರ್ಶೆ ಮಾಡುವಂತಹದ್ದು. ಅದು ಸರಿ ಯಾವುದು, ತಪ್ಪು ಯಾವುದು, ಮಾಡಬೇಕು ಬಿಡಬೇಕು, ಹೌದು ಅಲ್ಲ, ಈ ದ್ವಂದ್ವವನ್ನ ಹುಟ್ಟು ಹಾಕೊಂಡು ದ್ವಂದ್ವಕ್ಕೆ ನಿರ್ಣಾಯಕವಾದಂತಹ ಒಂದು ನಿರ್ಣಯ ಪಡೆದುವಂಥದ್ದು ಬುದ್ಧಿ. ಬುದ್ಧಿ ಹತ್ರ ಯಾವುದೇ ಸ್ಟೋರೇಜ್ ಇರಲ್ಲ, ಈ ಸ್ಟೋರೇಜ್ ದಿಂದ ಅದನ್ನ ಬಾರೋ ಮಾಡ್ಕೋತದೆ ಬುದ್ಧಿ. ಅಹಂಕಾರ ಅನ್ನುವಂಥದ್ದು ಏನದಲ್ಲ, ಅದು ತೇಜ ತತ್ವದಿಂದ ನಾನು ಅನ್ನುವಂಥದ್ದು, ನಂದೇ ಸತ್ಯ, ನಾ ಹೇಳಿದ್ದೇ ಖರೆ ಅನ್ನುವಂಥದ್ದು ಅಹಂಕಾರ. ನೋಡ್ರಿ, ಇಲ್ಲಿ ತೇಜ ತತ್ವಕ್ಕೆ ಅಹಂಕಾರಕ್ಕೆ ಸಂಬಂಧ ಅಂತಂದಾಗ, ನಿಮ್ಮ ಅಹಂಕಾರಕ್ಕೆ ಯಾವುದೇ ರೀತಿಯಾದಂತ ಒಂದು ಚ್ಯುತಿ ಬಂತಂದ್ರ ನಮ್ಮ ಬಾಡಿ ಹೀಟ್ ಆಗ್ತೈತಿ. ಸಿಟ್ಟು ಬಂದಾಗ ನೋಡ್ರಿ, ಅವ್ರಿಗೆ ಅವಮಾನ ಮಾಡಿದಾಗ ಬಾಡಿ ಹೀಟ್ ಆಗ್ತೈತಿ. ಕಾರಣ ಏನಪ್ಪಾ ಅಂದ್ರೆ ತೇಜ ತತ್ವ ಆ ಅಹಂಕಾರದ ಹಿಂದೆ ಇರುವಂತದ್ದು. ಮನ ವಾಯು ತತ್ವಕ್ಕೆ, ವಾಯು ಸಂಚಲನ ಮಾಡೋದು, ಮನಸ್ಸು ಚಂಚಲ ಇರ್ತೈತಿ. ಇಷ್ಟು ಬಹಳ ಸಿಂಪಲ್ ಆಗಿ ಅದು, ಮತ್ತು ಅಷ್ಟೇ ಕರೆಕ್ಟ್ ಆಗಿ ಜೋಡಣೆ ಮಾಡಿದ್ದಾರೆ. ಜ್ಞಾನ ಅನ್ನುವಂಥದ್ದು ಆಕಾಶ ತತ್ವಕ್ಕೆ ಸಂಬಂಧಪಟ್ಟಂಥದ್ದು. ಅದು ಸಹ ಕಣ್ಣಿಗೆ ಗೋಚರಿಸೋದಿಲ್ಲ. ಆದ್ರೆ ಅದಕ್ಕೆ ನೋಡ್ರಿ, ಆಕಾಶಕ್ಕೆ ಹೇಗೆ ಲಿಮಿಟ್ ಇಲ್ಲ, ಈ ಜ್ಞಾನಕ್ಕೂ ಲಿಮಿಟ್ ಇಲ್ಲ. ಈ ರೀತಿಯಾಗಿ ಅರ್ಥವತ್ತಾಗಿ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳಿಗೆ ನಮ್ಮ ಬಸವಾದಿ ಶರಣರು ತಮ್ಮ ವಚನಗಳಲ್ಲಿ, ವಚನೇತರ ಸಾಹಿತ್ಯಗಳಲ್ಲಿ ಈ ರೀತಿಯಾದಂತಹ ತಾತ್ವಿಕ ಅಂಶಗಳನ್ನ ಪಂಚೀಕರಣಗಳ ಮೂಲಕವಾಗಿ ಜೋಡಿಸಿದ್ದಾರೆ. ಇವತ್ತಿಗೆ ಇವಿಷ್ಟು ತಾತ್ವಿಕ ಪದಗಳ ಬಗ್ಗೆ ನೋಡೋಣ. ನಾಳೆ ದಿನ ಇನ್ನು ಬಹಳಷ್ಟು ಪಂಚೀಕರಣ ಬರ್ತಾವ. ನಾಳೆ ದಿವಸ ನಾವು ಪಂಚಕೋಶಗಳು ಯಾವುವು, ಪಂಚಾಗ್ನಿಗಳಾವು, ಅಂದ್ರೆ ಇಲ್ಲಿ ತನಕ ನಾವು ನೋಡಿರುವಂತಹದ್ದು ಏನಪ್ಪಾ ಅಂದ್ರೆ ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶದ ಪಂಚೀಕರಣದಿಂದ ಬಂದಿರುವಂತದ್ದು. ಇದೇ ಪಂಚೀಕರಣದಿಂದ ಉಂಟಾಗಿರುವಂತಹ ಕೋಶಗಳು, ಕೋಶಾಗ್ನಿಗಳು ಬೇರೆ ಬೇರೆ ರೀತಿಯಾದಂತಹ ಬರ್ತವೆ. ದಶನಾಡಿಗಳು, ದಶವಾಯುಗಳು, ದಶಚಕ್ರಗಳು, ಅಂತಃಕರಣ ಚತುಷ್ಟಯಗಳು, ಅಷ್ಟಾತ್ಮಗಳು, ಅಷ್ಟತನುಗಳು, ಸಪ್ತಧಾತುಗಳು, ಅಂಗ ಚತುಷ್ಟಯಗಳು, ಈ ರೀತಿಯಾದಂತಹ ಅಂಶಗಳನ್ನ ಇನ್ನೂ ಬಹಳಷ್ಟು ಅಂಶಗಳದಾವು. ಒಟ್ಟು 216 ಅಂಶಗಳ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾಗಿದೆ. ಈ 216 ಅಂಶಗಳನ್ನ ಕಂಪ್ಲೀಟ್ ಆಗಿ ನಾವು ಒಂದೊಂದೊಂದು ಮತ್ತು ಅವುಗಳ ಮಧ್ಯದಲ್ಲಿರುವಂತಹ ಸಕಿಲಗಳನ್ನ ತಿಳ್ಕೊಂಡಾಗ ಈ ಸಕಿಲಗಳ ಒಂದು ವಿಚಾರಗಳು ಮುಕ್ತಾಯ ಆಗ್ತಾವು. ಇಲ್ಲಿವರೆಗೆ ಈ ಸಕಿಲದ ತಾತ್ವಿಕ ಅಂಶಗಳ ಬಗ್ಗೆ, ಕೆಲವು ಅಂಶಗಳ ಬಗ್ಗೆ ಅರಿತುಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತ ಇವತ್ತಿನ ಈ ಒಂದು ಸರಣಿಯಲ್ಲಿ ಪಾಲ್ಗೊಂಡಿರುವಂತ ಎಲ್ಲ ಶರಣ ತಂದೆ ತಾಯಿಗಳ ಪವಿತ್ರ ಆತ್ಮಕ್ಕೆ ಮತ್ತೊಮ್ಮೆ ನಾನು ಶರಣಾರ್ಥಿಗಳನ್ನು ಹೇಳ್ತಾ ನನ್ನ ಇಂದಿನ ಅನುಭವವನ್ನ ಕೊನೆಗೊಳಿಸ್ತಾ ಇದ್ದೇನೆ. ಸರ್ವರಿಗೂ ಶರಣಾರ್ಥಿಗಳು.